ವಿಷ್ಣೋರಸ್ಮಾನ್ ಪದಾಬ್ಜೆ ಕೃತನಿವಸತಯಃ ಪಾಂಸವಃ ಪಾವಯಂತು ಶ್ರೀಮಂತ ಶ್ರೀಕಬರಿಯಾಂ ಕುಸುಮಸುನಿಚಯೇ ಪೂರಯಂತಃ ಪರಾಗಾನ್. ಲಾಲಾಟ್ಯಾಂ ಲೇಖಿಕಾಯಾಂ ಮದನಿಪವನಯೋ ರಕ್ಷತಾ ನಿಕ್ಷಿಪಂತಃ ಪೌನಃ ಪುಣ್ಯೇನ ಶುದ್ಧಿಂ ಹರಶಿರಸಿನತೆ ಜಾಹ್ನವೀಂ ಜೋಷಯಂತಃ. ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತುಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತುಃ ಪದಕಮಲಕನಿಷ್ಠಾಂಗುಲೀ ಸನ್ನಕಸ್ಯ. ಪಶ್ಯಂತೆ ಸಂತತಂ ಸಾ ನವನಮಸು ವಿಶೇಷೋಪಲಂಭೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನ್ನಾವತಾನ್ನಃ. ಸ್ವಾಂತಸ್ಥಾನಂತ ಶಯ್ಯಾಯ ಪೂರ್ಣಜ್ಞಾನದಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ನಾವು ಬ್ರಹ್ಮಾದಿ ದೇವತೆಗಳು ಮಾಡಿದಂತಹ ಗರ್ಭಸ್ತುತಿಯನ್ನು ನೋಡಿದ್ವಿ. ಈ ಗರ್ಭಸ್ತುತಿಯನ್ನು ಯಾವಾಗ ಮಾಡಿರುವಂಥದ್ದು, ಯಾವಾಗ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದ್ದು ಅಂತ ಹೇಳಿದರೆ ನೀನು ನೋಡಿದ್ವಿ. ಜನ್ಮಕ್ಕಿಂತ ಮುಂಚೆ, ಕೃಷ್ಣ ಹುಟ್ಟುವುದಕ್ಕಿಂತ ಮುಂಚೆನೇ ಈ ಪ್ರಾರ್ಥನೆ ಮಾಡಿರುವಂಥದ್ದು. ಇಂದು ನಾವು ನೋಡಲಿಕ್ಕೆ ಹೊರಟಿರುವಂತಹ ವಿಷಯ ಯಾವುದು ಕೇಳಿದರೆ, ಕೃಷ್ಣ ಮಾಡಿದ ಕೃಷ್ಣ ಸ್ತುತಿ. ಅಂದರೆ ಕೃಷ್ಣ ಅಂತ ಹೇಳಿದರೆ ಇಲ್ಲಿ ಅರ್ಜುನ ಮಾಡಿದಂತಹ ಕೃಷ್ಣನ ಸ್ತುತಿ, ಶ್ರೀಕೃಷ್ಣ ದೇವರ ಸ್ತುತಿ. ಇದು ಯಾವಾಗ ಮಾಡಿದ್ದು ಅಂತ ಕೇಳಿದರೆ, ಇದು ಕೃಷ್ಣ ಪರಂಧಾಮಕ್ಕೆ ಹೋಗಿ ಆಯಿತು. ಆನಂತರ ಪರಂಧಾಮಕ್ಕೆ ಹೋದ ಮೇಲೆ ಅರ್ಜುನನಿಗೆ ಕೃಷ್ಣನ ನೆನಪಾಗಿ ಆಗ ಮಾಡಿರುವಂತಹ ಸ್ತುತಿ ಇದು. ಈಗ ನೋಡಿ, ಜಗತ್ತಿನಲ್ಲೇ ಆಗಲಿ ಒಂದು ಎದುರುಗಡೆ ಹೊಗಳ್ತಾ ಇರ್ತಾರೆ, ಮುಖಸ್ತುತಿ ಅಂತ ನಾವು ನೋಡ್ತೇವೆ. ಎದುರುಗಡೆ ಒಬ್ರು ಇರುವಾಗ ನಾವು ಹೊಗಳ್ತಾ ಇರ್ತಾರೆ, ಅದು ಅವ್ರು ನೀನೇ ಸೂರ್ಯ ನೀನೇ ಚಂದ್ರ ಅಂತ ಯಾರು ಎದುರಿಗೆ ಸಿಗ್ತಾರೋ ಅವ್ರು ಹೊಗಳ್ತಾವೇ ಇರೋದು. ಆದರೆ ಇದರಲ್ಲಿ ವಿಶೇಷತೆ ಏನು ಕೇಳಿದರೆ, ನಿನ್ನೆ ನಾವು ನೋಡಿರುವಂಥ ಜನ್ಮಕ್ಕಿಂತ ಮುಂಚೆ, ಅಂದರೆ ಕೃಷ್ಣ ಹುಟ್ಟಿರೋಕ್ಕಿಂತ ಮುಂಚೆಯೇ ಸ್ತುತಿ ಮಾಡಿದ್ದಾರೆ. ಇನ್ನು ಕೃಷ್ಣ ಪರಂಧಾಮಕ್ಕೆ ಹೋದ್ಮೇಲೆ, ಅವನೀಗ ಇಲ್ಲ, ಈ ಜಗತ್ತಲ್ಲಿ ಇಲ್ಲ, ಅವನು ಪರಂಧಾಮಕ್ಕೆ ಹೋಗಿ ಆಯಿತು, ಆ ಸಮಯದಲ್ಲಿ ಮಾಡಿರುವಂತಹ ಸ್ತುತಿ. ಹಾಗಾಗಿ ನಾವು ಜಗತ್ತಿನಲ್ಲಿ ಏನು ಮುಖಸ್ತುತಿಗೆ ಏನೋ ಒಂದು ನಾವೇನು ದೋಷವನ್ನು ಹೇಳ್ತೇವೆ, ಆ ದೋಷವನ್ನು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮುಖಸ್ತುತಿ ಹೇಳಿದರೆ ಅದು ಕೆಟ್ಟದ್ದು ಅಂತ ನಾವು ಹೇಳುವಂಥದ್ದು. ಆದರೆ ಇಲ್ಲಿ ವಿಶೇಷವಾಗಿ ನಾವು 2 ದಿನದಲ್ಲಿ ನೋಡಿದಂಥ ಸ್ತೋತ್ರ ಎಂಥದ್ದು ಕೇಳಿದರೆ, ಕೃಷ್ಣನ್ ಇಲ್ಲದಿರುವಾಗ ಮಾಡಿರುವಂಥದ್ದು. ಒಬ್ಬರು ಮುಂದೆ ಇರದಿರುವಾಗ ನಾವು ಅವರ ಬಗ್ಗೆ ಸ್ತುತಿ ಮಾಡ್ತೇವೆ ಹೇಳಿದರೆ ನಿಜವಾಗಿ ನಮಗೆ ಅವರ ಮೇಲೆ ಪ್ರೀತಿ ಇದೆ, ಗೌರವ ಇದೆ ಅಂತ ಅರ್ಥ. ಹಾಗಾಗಿ ನಿನ್ನೆ ಗರ್ಭಸ್ತುತಿಯನ್ನು ನೋಡುವಾಗೆ ಇವತ್ತು ಆ ಅರ್ಜುನ ಯಾವ ರೀತಿಯಾಗಿ ಆ ಕೃಷ್ಣ ಸ್ತುತಿ ಮಾಡ್ತಾನೆ ಅಂತ ಯಥಾಶಕ್ತಿ ನೋಡೋಣ. ಇದು ಯಾವಾಗ ಮಾಡಿರುವಂಥದ್ದು ಕೇಳಿದರೆ, ಯುಧಿಷ್ಠಿರ ದ್ವಾರಕೆಗೆ ಕಳಿಸ್ತಾನೆ ಅರ್ಜುನನನ್ನು. ಯಾಕೆ ಕೇಳಿದರೆ, ಕೃಷ್ಣ ಪರಂಧಾಮಕ್ಕೆ ಹೋದದ್ದು ಅವರಿಗೆ ಇನ್ನೂ ತಿಳಿದಿಲ್ಲ. ದ್ವಾರಕ್ಕೆ ಕಳಿಸ್ತಾನೆ, ಕೃಷ್ಣನನ್ನೆಲ್ಲ ನೋಡಿ ಬಾ ಅಂತ, ಹೇಗಿದ್ದಾನೆ ವಿಚಾರಿಸ್ಕೊಂಡು ಬಾ, ಕ್ಷೇಮವೇ ಎಂದು ನೋಡ್ಕೊಂಡು ಬಾ ಅಂತ. ಅರ್ಜುನ ಹೋಗ್ತಾನೆ. ಹೋಗುವಾಗ ಏನಾಯ್ತು ಕೇಳಿದರೆ, ಅಲ್ಲಿ ಆ ಸಮಯದಲ್ಲಿ ಮ್ಲೇಚ್ಛರ ಒಂದು ಆಕ್ರಮಣ ಆಗ್ತದೆ. ಮ್ಲೇಚ್ಛರು ಹೇಳಿದರೆ ಒಂದು ದುಷ್ಟ ಒಂದು ಜನರ ಪಂಗಡ ಅದು. ಅಲ್ಲಿ ಕೃಷ್ಣ ಪರಂಧಾಮಕ್ಕೆ ಹೋಗಿ ಆಗಿದೆ. ಹಾಗಾಗಿ ಏನು ಮಾಡಬೇಕು, ಕೃಷ್ಣ ಮಾತ್ರ ಪರಂಧಾಮಕ್ಕೆ ಹೋಗಿದ್ದಾನೆ, ಇನ್ನು ಉಳಿದ ಕೃಷ್ಣನ ಹೆಂಡತಿಯರಿದ್ದಾರಲ್ವ 16,100 ಜನ, ಅವರು ಪರಂಧಾಮಕ್ಕೇನು ಹೋಗಲಿಲ್ಲ, ಅವರು ಅಲ್ಲೇ ಇದ್ದಾರೆ. ಹಾಗೆ ಅವರ ರಕ್ಷಣೆ ಮಾಡಬೇಕು ಅಂತ ಅರ್ಜುನ ಏನು ಅಂದ್ಕೊಂಡ ಕೇಳಿದರೆ, ಅವರನ್ನೆಲ್ಲ ನಾನು ಹಸ್ತಿನಾವತಿಗೆ ಕರ್ಕೊಂಡು ಹೋಗ್ತೇನೆ. ತನ್ನ ಹಸ್ತಿನಾವತಿ ಯಾವುದು ಕೇಳಿದರೆ, ಅವರು ಎಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು ಆ ಸ್ಥಳ, ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಾನೆ. ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತಾನೆ. ಅರ್ಜುನನ ಪರಾಕ್ರಮ ನಮಗೆಲ್ಲ ತಿಳಿದಿದ್ದೆ ಅಲ್ವಾ, ಎಷ್ಟು ಪರಾಕ್ರಮಿ ಅಂತ. ಆದರೆ ಅವನು ಕರ್ಕೊಂಡು ಹೋಗ್ತಾನೆ. ಆಗ ಮ್ಲೇಚ್ಛರ ಆಕ್ರಮಣ ಆಗ್ತದೆ. ಕರ್ಕೊಂಡು ಹೋಗ್ತಾ ಇರುವಾಗ ಆ ಮ್ಲೇಚ್ಛರು ಆಕ್ರಮಣ ಮಾಡಿದಾಗ ಅವನಿಗೆ ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರ ಇದ್ದ ಸಂಪತ್ತನ್ನೆಲ್ಲ, ಆ ದ್ವಾರಕೆಯಲ್ಲಿ ಎಂತಹ ಸಂಪತ್ತಿತ್ತು ಅದನ್ನೆಲ್ಲ ಹಾರಿಸ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲದೆ ಅವರ ಕೃಷ್ಣನ ಹೆಂಡತಿಯರನ್ನು ಕೂಡ ಅಪಹರಿಸ್ತಾರೆ ಅಂತ ಭಾಗವತ ಹೇಳ್ತದೆ. ಆಗ ಅರ್ಜುನನಿಗೆ ಆಶ್ಚರ್ಯ ಆಗ್ತದೆ, ಇದು ಏನು ಹೀಗಾಯಿತು, ಒಂದು ಕಾಲದಲ್ಲಿ ನಾನು ಎಷ್ಟು ಒಂದು ಪರಾಕ್ರಮಿ ಆಗಿದ್ದೆ, ನನಗೆ ಯಾಕೆ ಈಗ ಆ ಶಕ್ತಿ ನನ್ನಲ್ಲಿ ಯಾಕಿಲ್ಲ ಅಂತ ಅವನೇ ಪ್ರಶ್ನೆ ಮಾಡಿಕೊಳ್ತಾನೆ. ಆಗ ಅವನೇ ಉತ್ತರ ಕಂಡುಕೊಳ್ತಾನೆ. ಏನು ಉತ್ತರ ಅಂತ ನೋಡುವುದಂತಾದರೆ ಅದೇ ಸ್ತುತಿಯ ರೂಪದಲ್ಲಿ ಬಂದಿರುವಂಥದ್ದು. ಮೊದಲು ಒಂದು ಏನು ಖಾಲಿ ಕೈಯಲ್ಲಿ ಬರ್ತಾನೆ ಹಸ್ತಿನಾವತಿಗೆ, ಯುಧಿಷ್ಠಿರ ಇದ್ದ ಕಡೆ, ಅವರೆಲ್ಲ ಅಲ್ಲೇ ಇರುವಂಥದ್ದಲ್ವಾ, ಅಲ್ಲಿ ಬರ್ತಾನೆ. ಅಲ್ಲಿ ಬಂದು ಯುಧಿಷ್ಠಿರ ಕೇಳ್ತಾನೆ, ಕಚಿತ್ತೇನಾಮಯಂ ತಾತ ಭ್ರಷ್ಟ ತೇಜಾ ವಿಭಾಸಿ ಮೇ ಅಲಬ್ಧ ಮನೋವಜ್ಞಾತಃ ಕಿಂವಾ ತಾತ ಚಿರೋಷಿತಃ ಅಂತ. ತಾತ ಅಂತ ಕರೀತಾ
ಯಾಕೆ ನಿನ್ನ ಮುಖ ತುಂಬ ಚಪ್ಪೆ ಆಗಿದೆ? ನೀನು ಅರ್ಜುನ ಅಲ್ವಾ? ನೀನು ಯಾವಾಗಲೂ ನಿನ್ನ ಅರ್ಜುನ ಅಂತ ಹೇಳೋದು ಅಲ್ಲೊಂದು ಕಾಂತಿ ಇದೆ, ನಿನ್ನಲ್ಲಿ ಯಾವುದೇ ಕಾಂತಿ ಕಾಣ್ತಾ ಇಲ್ಲಲ್ವ, ಏನು ಸಮಸ್ಯೆ ಆಗಿದೆ ನಿಂಗೆ ಅಂತ ಕೇಳ್ತಾನೆ ಯುಧಿಷ್ಠಿರ. ನೀನು ಏನಾದ್ರು ತಪ್ಪು ಮಾಡಿದ್ಯಾ? ಅವನಿಗೆ ಇದಕ್ಕಿಂತ ಮುಂಚಿನ ಪ್ರಸಂಗ ಕೂಡ ತುಂಬ ಅದ್ಭುತವಾಗಿದೆ. ನಿನ್ನ ಮುಖದಲ್ಲಿ ಯಾಕೆ ಕಾಂತಿ ಇಲ್ಲ ಕೇಳಿದರೆ ಅವನು ಮೊದಲು ಕೇಳಿ ಇದು ಪ್ರಶ್ನೆ ಕೇಳ್ತಾನೆ, ನೀನೇನಾದ್ರು ತಪ್ಪು ಮಾಡಿದ್ಯಾ ಅಂತ. ತಪ್ಪು ಮಾಡಿದ್ರೆ ಅವರ ಮುಖದಲ್ಲಿ ಕಾಂತಿ ಕಮ್ಮಿ ಆಗ್ತದೆ ಅಂತ ಅಲ್ವಾ, ಇದು ಲೋಕ ಪ್ರಸಿದ್ಧ. ಏನಾದ್ರು ತಪ್ಪು ಮಾಡಿದ್ರೆ ಕಾಂತಿ ಕಮ್ಮಿ ಆಗ್ತದೆ. ಹೀಗೆ ಹಲವು ಪ್ರಶ್ನೆಗಳನ್ನು ಕೇಳ್ತಾನೆ. ನಿನ್ನ ಮುಖದಲ್ಲಿ ಕಾಂತಿ ಕಮ್ಮಿ ಆಗಲಿಕ್ಕೆ ಏನು ಕಾರಣ? ಏನಾದ್ರು ತಪ್ಪು ಮಾಡಿದ್ಯಾ? ಈ ಥರ ಪ್ರಶ್ನೆಗಳನ್ನೆಲ್ಲ ಕೇಳ್ತಾನೆ. ಅದಕ್ಕೆ ಅರ್ಜುನ ಪ್ರಾರಂಭ ಮಾಡ್ತಾನೆ ಮಾತನ್ನು, ವಂಚಿತೋಹಂ ಮಹಾರಾಜ ಹರಿಣಾ ಬಂಧುರೂಪಿಣ ಏನ ಮೇಪಹರ್ತಂ ತೇಜೋ ದೇವ ವಿಸ್ಮಾಪನಂ ಮಹತ್ ಅಂತ. ಅದು ಹೇಳ್ತಾನೆ, ಅಣ್ಣ ನಾವಿವತ್ತು ಕೃಷ್ಣನಿಂದ ವಂಚಿತರಾಗಿದ್ದೇವಪ್ಪ. ಕೃಷ್ಣ ಇದ್ದಾನಲ್ವ, ಅವನು ಪರಂಧಾಮಕ್ಕೆ ಹೋಗಿ ಬಿಟ್ಟಿದ್ದಾನೆ. ಅವನು ಪರಂಧಾಮಕ್ಕೆ ಹೋದ್ಮೇಲೆ ಹಿಂದೆ ದೇವ ವಿಸ್ಮಾಪನಂ ಮಹತ್ ಅಂತ. ಅರ್ಜುನನ ಪರಾಕ್ರಮ ಎಂಥದ್ದು ಕೇಳಿದರೆ ಅದು ದೇವತೆಗಳಿಗೂ ಕೂಡ ಆಶ್ಚರ್ಯ. ಇಷ್ಟು ಪರಾಕ್ರಮಿಯಾಗಿ ಒಬ್ಬ ವ್ಯಕ್ತಿ ಇರ್ಬೋದಾ ಅಂತ ಆ ದೇವತೆಗಳು ಆಶ್ಚರ್ಯ ಪಡ್ತಾ ಇದ್ರಂತೆ. ಅಂತಹ ಪರಾಕ್ರಮ ಕೃಷ್ಣ ಪರಂಧಾಮಕ್ಕೆ ಹೋಗುವುದರೊಳಗೆ ನನ್ನ ಪರಾಕ್ರಮವು ಕೂಡ ಹೋಯಿತು ಅಂತ ಹೇಳ್ತಾನೆ. ಇದು ಮುಖ್ಯವಾಗಿ ನಾವು ತಿಳಿಬೇಕಾದದ್ದು ಎಂತ ಕೇಳಿದರೆ, ಇಲ್ಲೀಗ ಈ ಸ್ತುತಿಯನ್ನು ಮುಖ್ಯವಾಗಿ ನಾವು ಯಾವ ರೀತಿಯಾಗಿ ಅನುಸಂಧಾನ ಮಾಡಬೇಕು ಕೇಳಿದರೆ, ಅಲ್ಲ ಅವತ್ತೇನಕ್ಕೆ ನೀವು ಹೇಳ್ತಾ ಇದ್ದೀರ, ಅರ್ಜುನ ಯಾವತ್ತು 5,000 ವರ್ಷದ ಹಿಂದೆ, ಅಷ್ಟು ಹಿಂದೆ ಏನೋ ಕೃಷ್ಣನ ಒಂದು ಸ್ತುತಿ ಮಾಡಿದ್ದಾನೆ, ಅದು ಈಗ ಯಾಕೆ ಬೇಕು? ಈಗ ಇದ್ದೇನು ಪ್ರಯೋಜನ ಅಂತ. ಈಗ ನೋಡಿ, ಅವನ ಅರ್ಜುನ ಮಾತಿನಲ್ಲಿ ಕೃಷ್ಣನಿದ್ದಿದ್ದರಿಂದ ನನಗೆ ಕೃಷ್ಣನಿದ್ದಿದ್ದರಿಂದ ನನಗೆ ಅಷ್ಟು ಶಕ್ತಿ ಇತ್ತು, ಕೃಷ್ಣನಿದ್ದಿದ್ದರಿಂದ ಅಷ್ಟು ಶಕ್ತಿ ಉಂಟಂತ ಹೇಳ್ತಾನೆ. ಹಾಗೆ ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಏನು ಗೊತ್ತುಂಟಾ, ನಾವು ಅಂದ್ಕೊಳ್ತೇವೆ ನಾನಿಷ್ಟು ಕೆಲಸ ಮಾಡಿದೆ, ಇಷ್ಟು ಸಾಧನೆ ಮಾಡಿದೆ, ಇಷ್ಟು ದಾನವನ್ನು ಮಾಡಿದ್ದೇನೆ, ಇಷ್ಟು ಪ್ರವಚನವನ್ನು ಕೇಳ್ತೇನೆ, ಇಷ್ಟು ಪ್ರವಚನ ಹೇಳ್ತೇನೆ, ಇಂತಹ ಅಹಂಕಾರ ನಮ್ಮಲ್ಲಿ ಇದ್ದೇ ಇರ್ತದೆ. ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಉಂಟಲ್ವ, ನಮಗೆ ಅಹಂಕಾರ ಬೆಳೆದು ಬಿಡ್ತದೆ. ಅದು ಯಾವಾಗಲೂ ಅಹಂಕಾರ ಬರುವುದೇ ಒಳ್ಳೆ ಕೆಲಸ ಮಾಡುವವರಿಗೆ, ಕೆಟ್ಟ ಕೆಲಸ ಮಾಡುವವರಿಗೆ ಅಹಂಕಾರ ಬರುವುದಿಲ್ಲ. ಏನೋ ಒಳ್ಳೆ ಕೆಲಸ ಮಾಡಿದ್ವಿ ಅಂದಮೇಲೆ ಅವನಿಗೇನೋ ಅಹಂಕಾರ, ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದೆ, ಅದು ಮಾಡಿದೆ, ನಾನು ಮಾಡಿದೆ, ಎಲ್ಲ ನಾನೇ ಮಾಡಿರುವಂಥದ್ದು ಅಂತ. ಆ ಅಹಂಕಾರ ಇದೆ ಅಲ್ವಾ, ಈ ಅರ್ಜುನ ನಮಗೆ ಉತ್ತರ ಕೊಡ್ತಾನೆ. ಅವನು ಅರ್ಜುನ ಇದ್ದಾನಲ್ವ, ನಮ್ಮ ಜೀವಿಗಳ ಒಂದು ಪ್ರತಿನಿಧಿ. ಅಂದರೆ ಅವ ಕೂಡ ಒಂದು ಜೀವಿಯೇ, ನಮ್ಮ ಥರ ಅವನು ಒಂದು ಅದು ದೇವತೆ ಆದರೂ ಕೂಡ ಅವನು ಒಬ್ಬ ಜೀವಿಯೇ. ಅವನ ಪ್ರತಿನಿಧಿಯಾಗಿ ನಮ್ಮ ಮೂಲಕ ಮಾತಾಡಿಸ್ತಾನೆ. ಅವ ನಮ್ಮ ಕಥೆ ಏನು ಅಂತ ಅವನು ಹೇಳ್ತಾನೆ. ನೋಡು, ನನಗೆ ಇಷ್ಟೆಲ್ಲ ಶಕ್ತಿ ಇಟ್ಟಲ್ಲ, ಕಾರಣ ಯಾರು ಗೊತ್ತುಂಟಾ, ಮಾಡಿಸಿದ್ದು ಯಾರು ಗೊತ್ತುಂಟಾ, ಕೃಷ್ಣ ಅಂತ ಹೇಳ್ತಾನೆ. ಆ ದೇವರು ಮಾಡಿಸಿರುವಂಥದ್ದು ಅಂತ. ಈ ಚಿಂತನೆ ಉಂಟಲ್ವ, ನಮ್ಮ ಪ್ರತಿ ಕೆಲಸದಲ್ಲಿರಬೇಕು. ಆ ಅರ್ಜುನ ಇದ್ದಾನಲ್ವ, ಇನ್ನು ಆ ಸ್ತುತಿ ಮಾಡುವಾಗ ಈ ಕೆಲಸ ಮಾಡುವ ಕೃಷ್ಣ ಇದ್ದಿದ್ದರಿಂದ ನಂಗೆ ಆಯಿತು, ಈ ಕೆಲಸ ಮಾಡುವ ಕೃಷ್ಣ ಇದ್ದಿದ್ದರಿಂದ ನಂಗೆ ಆಯಿತು ಅಂತ ಹೇಳುವ ಹಾಗೆ ನಮಗೂ ಕೂಡ ಈ ಚಿಂತನೆ ಇರಬೇಕು. ನನಗೆ ಇಂತಹ ಶಕ್ತಿ ಯಾಕೆ ಬಂತು ಕೇಳಿದರೆ ಆ ಕೃಷ್ಣನಿಂದ ಬಂತು, ಕೃಷ್ಣ ಮಾಡಿಸಿದ ಅಂತ. ಆಗ ಅಹಂಕಾರ ಪಡುವ ಒಂದು ಪ್ರಸಕ್ತಿಯೇ ಇರುವುದಿಲ್ಲ. ಆ ಅನುಸಂಧಾನ ಮೂಲಕ ನಾವು ಆ ಸ್ತುತಿಗೆ ಇಳಿಯೋಣ. ಅರ್ಜುನ ಯಾವ ರೀತಿಯಾಗೆಲ್ಲ ತನ್ನನ್ನು ದೇವರಿಗೆ ಅರ್ಪಿಸಿಕೊಳ್ತಾನೆ ಅಂತ ನೋಡುವುದಂತಾದರೆ ಹೇಳ್ತಾನೆ, ಯಸ್ವಂ ಶ್ರೇಯಾ ದೃಪದಗೇಹ ಉಪಾಗತಾನಾಂ ರಾಜ್ಞಾಂ ಸ್ವಯಂವರ ಮುಖೇ ಸ್ಮರ ದುರ್ಮದಾನಾಂ ತೇಜೋಹೃತಂ ಖಲು ಮಯಾ ವಿಹತಶ್ಚಮಸ್ಯಃ ಸಜ್ಜೀಕೃತೇನ ಧನುಷಾ ಅಧಿಕತಾ ಚ ಕೃಷ್ಣ ಅಂತ ಹೇಳ್ತಾನೆ. ಹಿಂದೆ ಯಾವಾಗ ಕೇಳಿದರೆ ದ್ರೌಪದಿಯ ಸ್ವಯಂವರ ಪ್ರಸಂಗ, ಅಲ್ಲಿ ಕೃಷ್ಣ ನಿಂತು ಆ ಒಂದು ಶಕ್ತಿಯನ್ನು ಕೊಟ್ಟಿದ್ದರಿಂದ ನನಗೆ ಆ ದ್ರೌಪದಿಯ ಸ್ವಯಂವರದ ಏನು ವಿಶೇಷ ಕೇಳಿದರೆ, ಅವಳನ್ನು ಮದುವೆ ಆಗ್ಲಿಕ್ಕೆ ಉಂಟಲ್ವ, ಅಲ್ಲೊಂದು ಮತ್ಸ್ಯವನ್ನು ಭೇದನೆ ಮಾಡಬೇಕಿತ್ತು, ಮತ್ಸ್ಯ ಒಂದು ಯಂತ್ರವನ್ನು. ಅದು ಭೇದನೆ ಮಾಡಬೇಕಾದ್ರೆ ಬಹಳ ಕಷ್ಟ. ಅದು ಕೆಳಗೆ ನೋಡ್ತಾ ಮೇಲೆ ವಿಚ್ಛೇದನ ಮಾಡಬೇಕು. ಕೆಳಗೆ ನೆರಳು ಕಾಣ್ತಾ ಇರ್ತದೆ, ತಿರುಗ್ತಾ ಇರ್ತದೆ ಆ ಒಂದು ಯಂತ್ರ. ಅದನ್ನು ಆಗ ಒಂದು ಚಿಕ್ಕ ಕಣ್ಣಿನ ಒಂದು ಚಿಕ್ಕ ತೂತಿರ್ತದೆ, ಅಲ್ಲಿಗೆ ಹೋಗಬೇಕು. ಅಂತಹ ಯಂತ್ರ ಅದು. ಕೆಳಗೆ ನೋಡ್ತಾ ಪ್ರತಿಬಿಂಬವನ್ನು ನೋಡ್ತಾ ಮೇಲೆ ನಾವು ಬಿಡಬೇಕು ಬಾಣವನ್ನು. ಅಂತ ಬಹಳ ಕಷ್ಟವಾದಂಥದ್ದು, ಯಾರಿಗೂ ಸಾಧ್ಯ ಆಗಿರಲಿಲ್ಲ. ಎಂತೆಂಥವರೆಲ್ಲ ಬಂದಿದ್ದಾರೆ ಗೊತ್ತುಂಟು, ಕರ್ಣನಂಥವರೆಲ್ಲ ಬಂದಿದ್ದಾರೆ, ಎಷ್ಟೆಷ್ಟು ಜನ ಬಂದಿದ್ದಾರೆ, ಅವರಿಂದ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಆದರೆ ಅರ್ಜುನನಿಗಾಯಿತು ಅಂತ. ಆಗ ಅರ್ಜುನ ಅಂದ್ಕೊಳ್ತಾನೆ. ಆಗ ಅರ್ಜುನ ಅಲ್ಲಿ ಹೋಗುವಾಗ ಅಲ್ಲಿ ಕೃಷ್ಣನ ಕೂಡ ಇರ್ತಾನೆ. ಕೃಷ್ಣನ ಆಶೀರ್ವಾದದ ಮೂಲಕ ನನಗೆ ಅಂತಹ ಕೆಲಸವನ್ನು ಮಾಡಲಿಕ್ಕಾಯಿತು. ಯಾಕೆ ನನಗಾಯಿತು ಆ ಥರ ಶಕ್ತಿ ಬಂತು ಕೇಳಿದರೆ ನನಗೆ ಈಗ ಗೊತ್ತಾಗ್ತಾ ಇದೆ, ಅದು ಕೃಷ್ಣನ ಅನುಗ್ರಹದಿಂದ ಆಯಿತು ಬಿಟ್ಟರೆ. ಯಾಕಂದರೆ ನಾನು ಅಂತಹ ಧನುರ್ಧಾರಿ, ಎಷ್ಟು ಚೆನ್ನಾಗಿ ನಾನು ಒಂದು ಬಾಣವನ್ನು ಬಿಡ್ತೇನೆ ಕೇಳಿದರೆ ಅದು ಅಲ್ಲಿಗೆ ಹೋಗಬೇಕು ಅಂತ ಅಷ್ಟು ಚೆನ್ನಾಗಿ ಬಿಡ್ತೇನೆ. ನಂಗೆ ಯಾಕೆ ಈಗ ಆಗಲಿಲ್ಲ? ಹಾಗಾದರೆ ಆವಾಗ ಬಿಟ್ಟವನು ಏನು ಬೇರೆ, ಈಗ ಬಿಟ್ಟವನು ಬೇರೆ ಅಲ್ಲ, ನಾವು ಒಬ್ಬನೇ, ವ್ಯಕ್ತಿ ಒಬ್ಬನೇ. ಆದರೆ ನಂಗೆ ಯಾಕೆ ಆಗಲಿಲ್ಲ ಕೇಳಿದರೆ ಆ ಕೃಷ್ಣ ನನ್ನೊಟ್ಟಿಗಿಲ್ಲ. ಈಗ
ಕೃಷ್ಣನನ್ನೊಟ್ಟಿಗೆ ಇಲ್ಲದೇ ಇರೋದ್ರಿಂದ ನನಗೆ ಈ ಥರ ಆಯಿತು ಅಂತ. ಮುಂದೆ ಯಸ್ಸನ್ನಿಧಾ ವಹಮು ಖಾಂಡವಮಗ್ನಯೇದಾಮಿಂದ್ರಂ ಚ ಸಾಮರಗಣಂ ತರಸಾ ವಿಜಿತ್ಯ ಲಬ್ಧಾ ಸಭಾಮಯಾ ಕೃತ ಅದ್ಭುತ ಶಿಲ್ಪಮಾಯಾ ದಿಗ್ಭ್ಯೋ ಹರನ್ ನೃಪತಯೋ ಬಲಿ ಮಧ್ವರೇತೆ ಅಂತ. ಇನ್ನು ಏನು ಹೇಳ್ತಾನೆ ಕೇಳಿದರೆ, ಖಾಂಡವವನದ ಪ್ರಸಂಗ, ಖಾಂಡವವನ ದಹನದ ಪ್ರಸಂಗ. ಅದು ಎಂತಹ ಒಂದು ಪ್ರಸಂಗ ಕೇಳಿದರೆ, ಒಬ್ಬ ಶ್ವೇತಕಿ ಅಂತ ಒಬ್ಬ ರಾಜ ಇರ್ತಾನೆ. ಅವನು ವರ್ಷಾನುಗಟ್ಟಲೆ 12 ವರ್ಷಗಳ ಕಾಲ ಒಂದು ಹೋಮ ಯಜ್ಞ ಮಾಡಿ ಹವಿಸ್ಸಂತ ಕೊಡ್ತೇವಲ್ಲ ನಾವು ಯಜ್ಞದಲ್ಲಿ, ಅದನ್ನು ಕೊಟ್ಟು ಅಗ್ನಿಗೆ ಅಜೀರ್ಣ ಮಾಡಿಸಿಬಿಟ್ಟ ಅಂತೆ. ಅಗ್ನಿಗೆ ಯಾವತ್ತದು ಅಜೀರ್ಣ ಆಗಿ ನಾವು ನೋಡಿದ್ದೇವ, ಅದೆಲ್ಲವನ್ನು ತಗೊಳ್ತಿದ್ದೆ, ಅದು ಅಗ್ನಿಗೆ ಅಜೀರ್ಣ ಆಯ್ತಂತೆ. ಆ ಅಗ್ನಿ ನಿಂತು ನಮ್ಮಲ್ಲಿ ಹರಣ ಮಾಡಿಸಬೇಕು, ಅದಕ್ಕೆ ಅಜೀರ್ಣ ಆಯ್ತಂತೆ, ಅಷ್ಟು ಯಾಗ ಮಾಡಿದ ಅಂತೆ. ಅದಕ್ಕೆ ಬ್ರಹ್ಮದೇವ ಹೋಗಿ ಕೇಳ್ತಾನಂತೆ, ಏನು ಮಾಡುದು ನಾನೀಗ ಅಂತ. ಅದಕ್ಕೆ ಹೇಳ್ತಾರಂತೆ ಬ್ರಹ್ಮದೇವರು, ನಿನ್ನ ಈ ಅಜೀರ್ಣವನ್ನು ಹೋಗ್ಬೇಕಾದ್ರೆ ಉಂಟಲ್ವಾ, ನೀನು ಚೆನ್ನಾಗಿ ಖಾಂಡವವನ ಅಂತ ಇದೆ, ಅದನ್ನು ದಹನ ಮಾಡಬೇಕು ಅಂತ ಹೇಳ್ತಾರಂತೆ. ಅದಕ್ಕೆ ಅಂದ್ಕೊಳ್ತಾನಂತೆ, ಹೌದಾ ಅದನ್ನು ಮಾಡಿಬಿಡುವ ಅಂತ. ಅದು ಸಮಸ್ಯೆ ಇದೆ, ಮಾಡ್ಲಿಕ್ಕೆ ಇಂದ್ರ ಬಿಡುವುದಿಲ್ಲ. ಯಾಕೆ ಗೊತ್ತುಂಟಾ, ಇಂದ್ರನ ದೇವತೆ ಅಗ್ನಿ ದೇವತೆ, ಅದು ಅವ್ರು ಬಿಡುವುದಿಲ್ಲ. ಇಂದ್ರ ಯಾಕೆ ಬಿಡುವುದಿಲ್ಲ ಕೇಳಿದ್ರೆ, ಅದೊಂದು ವನ ಮಾರೆ, ನೀ ಅದನ್ನು ಹೇಗೆ ಸುಡ್ತೀನಿ, ನಾನು ಸುಡ್ಲಿಕ್ಕೆ ಬಿಡುವುದಿಲ್ಲ ಅಂತ. ಅದು ನನ್ನ ಆಳ್ವಿಕೆಯಲ್ಲಿದೆ, ಇಂದ್ರ ಒಂದು ದೇವತೆ ಅಲ್ವಾ, ಅವನಂತೆ ಅಧೀನ ಅಂತ, ನಾನು ಸುಡಲಿಕ್ಕೆ ಬಿಡುವುದಿಲ್ಲ ಅಂತ ಅವನು ಹೇಳ್ತಾನಂತೆ. ಅದಕ್ಕೆ ಅಗ್ನಿ ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಅದಕ್ಕೆ ಏನು ಮಾಡುವುದಂತ ಯೋಚನೆ ಮಾಡುವಾಗ ಬ್ರಹ್ಮದೇವರೇ ಹೇಳ್ತಾರಂತೆ, ಈಗ ಈ ಭೂಮಿಯಲ್ಲಿ ಕೃಷ್ಣಾರ್ಜುನರು ಇದ್ದಾರೆ, ನೀನು ಅವರ ಮೊರೆ ಹೋಗು, ಅವರ ಮೊರೆ ಹೋದರೆ ನಿನ್ನ ಖಂಡಿತ ನಿನ್ನ ಕೆಲಸ ಆಗಿಯೇ ಆಗ್ತದೆ ಅಂತ. ಏನು ಅವರ ಮೊರೆ ಹೋಗುವುದು ಅಂತ ಕೇಳಿದರೆ, ಅವರು ನಿನ್ನಲ್ಲಿ ಏನಾದರೂ ಅಡೆತಡೆ ಬರುವುದಂತಾದರೆ, ಯುದ್ಧ ಮಾಡುವಾಗ ಏನಾದರೂ ಅಡೆತಡೆ, ಯುದ್ಧ ಮಾಡುವ ದಹನ ಮಾಡುವಾಗ ಏನಾದರೂ ಅಡೆತಡೆ ಬರುವುದಂತಾದರೆ ಆಗ ಅವರು ಅದನ್ನು ತಡಿತಾರೆ ಅಂತ. ಅಡೆತಡೆ ಹೇಗೆ ಬರುವಂಥದ್ದು ಕೇಳಿದರೆ, ಇಂದ್ರನ ಕೆಲಸ ಎಂತ, ಇಂದ್ರ ಮಳೆಯನ್ನು ಬರಿಸುವವ, ಅವನನ್ನು ಮಳೆ ಸುಡುವಾಗ ಒಂದು ಮಳೆ ಬಿಟ್ಟರೆ ಆಯಿತು, ಅಡೆತಡೆ ಏನು ಬರುವುದಿಲ್ಲ. ಹಾಗಾಗಿ ಆಗ ಅಡೆತಡೆ ಬಂದೇ ಬರ್ತದೆ. ಈಗ ಮಳೆ ಬಿಟ್ಟರೆ ಅಡೆತಡೆ ಬಂದೇ ಬರ್ತದೆ, ಅಷ್ಟು ಕೆಲಸ ಮಾಡಿದರೆ ಆಯ್ತು ಇಂದ್ರ. ಹಾಗಾದರೆ ಅದು ಮಾಡ್ತಾನ ಕೇಳಿದರೆ, ಅದು ಮಾಡ್ತಾ ಇದ್ದಾವ. ಅದಕ್ಕೆ ಏನು ಕೇಳ್ತಾರೆ ಕೇಳಿದರೆ, ಇವ ಅಗ್ನಿ ಕೃಷ್ಣಾರ್ಜುನ ಹತ್ರ ಬಂದು, ನೀವು ನಾನೀಗ ಕಾಂಡವವನ್ನು ದಹನ ಮಾಡ್ತೇನೆ, ನನ್ನ ಅಜೀರ್ಣ ಹೋಗಬೇಕು, ಹಾಗಾಗಿ ನೀವು ಅಲ್ಲಿ ರಕ್ಷಕರಾಗಿ ನಿಲ್ಲಿ ಅಂತ. ಒಂದು ಆಶ್ಚರ್ಯ ಏನು ಕೇಳಿದರೆ, ಅರ್ಜುನ ಯಾರು ಕೇಳಿದರೆ ಇಂದ್ರನ ಅವತಾರ. ಅರ್ಜುನನೂ ಬೇರೆ ಅಲ್ಲ, ಇಂದ್ರ ಬೇರೆ ಅಲ್ಲ. ಆದರೆ ಆ ಒಂದು ಆ ದೇವರ ಮಹತ್ವವನ್ನು ಹೇಳಲಿಕ್ಕೆ ಅವರಿಂಥ ವಿಡಂಬನೆಯನ್ನು ಮಾಡ್ತಾರೆ ಅಂತ ಕೂಡ ನಾವು ತಿಳ್ಕೊಳ್ಬೇಕು. ಅಲ್ಲಿ ಹೇಳ್ತಾರೆ, ಈ ಥರ ಕಾಂಡವವನ್ನು ದಹನ ಮಾಡಲಿಕ್ಕೆ ಅಂತ ಹೋದಾಗ, ಇಂಥ ತೊಂದರೆ ಆಗ್ತಿರುವಾಗ ಮೊರೆ ಹೋದಾಗ, ಆಯಿತು ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಅರ್ಜುನ ಹೇಳ್ತಾನೆ ಕೃಷ್ಣನ ಮೂಲಕ, ಕೃಷ್ಣನನ್ನು ಕೇಳಿ. ಏನಾಯಿತು, ಆ ಇಂದ್ರ ಸುಮ್ಮನೆಯ ಅವನು ನೋಡಿ ಇಡೀ ಜಗತ್ತಿಗೆ ಮಳೆ ಬರೆಸುವವ, ಅವನಿಗೆ ಅಲ್ಲಿ ಕಾಂಡವನ್ನು ಮಳೆ ಬರೆಸಲಿಕ್ಕೆ ಎಂತ ಆಗಬೇಕು, ಬೇಕಂತೇಳಿದರೆ ಇನ್ನು ಜಾಸ್ತಿಯೇ ಮಳೆಯನ್ನು ಅವನು ಬರಿಸ್ಬೋದು. ಅವನು ಎಂಥ ಮಳೆಯನ್ನು ಬರೆಸಿದ ಅಂತ ಹೇಳುವಾಗ, ಒನಕೆ ಅಷ್ಟು ದಪ್ಪ ಇರುವಷ್ಟು ಮಳೆಯನ್ನು, ಆ ಹನಿ ಅಷ್ಟು ದೊಡ್ಡದಿತ್ತಂತೆ. ನಾವೀಗ ಏನು ಆಲಿಕಲ್ಲು ಮಳೆ ಅಂತ ಹೇಳ್ತೇವೆ, ಅದಕ್ಕಿಂತ 2-4-10 ಪಟ್ಟು ಜಾಸ್ತಿ ಅಂತ ಹೇಳ್ಬೋದು. ಅಂತಹ ದೊಡ್ಡ ದೊಡ್ಡ ಗಾತ್ರದ ಹನಿಗಳಂತೆ. ಅಂತಹ ಹನಿಗಳನ್ನು ಅವನು ಭರಿಸ್ತಾ ಇರುವಾಗ ಏನು ಮಾಡುವಂಥದ್ದು, ಇಲ್ಲಿ ಅರ್ಜುನನ ಪರಾಕ್ರಮ ನೋಡಿ, ಎಂತಹ ಪರಾಕ್ರಮ ಅಂತ. ಅವನು ಕ್ಷಣದಲ್ಲಿ 1000 ಬಾಣಗಳನ್ನು ಬಿಟ್ಟು, ಒಂದು ನಾವೇನು ಕ್ಲೋಸ್ಡ್ ಇದಂತ ಹೇಳ್ತೇವ, ಒಂದು ಛತ್ರಗಳ ಥರ ಫುಲ್ ಪರಿಪೂರ್ಣವಾಗಿ ಅವನು ಬಂದ್ ಮಾಡಿಬಿಡ್ತಾನಂತೆ, ನೀರಿನ ಹನಿ ಬೀಳದ ಹಾಗೆ. ಇಡೀ ಅದು ಕಾಂಡವವನ, ಅದು ಎಷ್ಟು ದೊಡ್ಡದು ಗೊತ್ತುಂಟ, ಅಷ್ಟು ದೊಡ್ಡ ಕಾಂಡವವನಕ್ಕೆ ನೀರಿನ ಹನಿ ಬೀಳದ ಹಾಗೆ ಒಂದು ಛತ್ರದ ಥರ ಮಾಡಿಬಿಡ್ತಾನಂತೆ ಅರ್ಜುನ. ಅಷ್ಟು ಬಾಣ ಬಿಟ್ಟು ಅಂತಹ ಕೆಲಸ ಮಾಡಿದವ ಅರ್ಜುನ. ಆದರೂ ಕೂಡ ಹಾಗೆ ಮಾಡುವಾಗ ಇಂದ್ರ ಸುಮ್ಮನಾಗಲಿಲ್ಲ ಅಂತೆ. ಇಂದ್ರ ಇಡೀ ದೇವತೆಗಳ ಸಮೂಹನೇ ಕರ್ಕೊಂಡು ಬಂದ ಅಂತೆ. ಯಾರನ್ನೆಲ್ಲ ಕೇಳಿದರೆ, ಯಮ, ಸೂರ್ಯ ಇತ್ಯಾದಿ ದೇವತೆಗಳನ್ನು ಕರ್ಕೊಂಡು ಬಂದ ಅಂತೆ. ಅವರನ್ನು ಕೂಡ ಅರ್ಜುನ ಕೃಷ್ಣ ಇಬ್ಬರು ಯುದ್ಧ ಮಾಡ್ತಾರೆ, ಇಬ್ಬರು ಸೇರಿ ನಿಲ್ಲಿಸ್ತಾರಂತೆ. ಈ ಮಾತನ್ನು ಹೇಳುವಾಗ ನಾವು ನಾರದ ಪುರಾಣದಲ್ಲಿ ಹೇಳಿದಂತಹ ಮಾತನ್ನು ನೆನಪು ಮಾಡಿಕೊಳ್ಬೇಕು. ಆಚಾರ್ಯ ಮಧ್ವರು ಗೀತಾಭಾಷ್ಯದಲ್ಲಿ ಈ ಮಾತನ್ನು ಉದ್ಧರಿಸಿದ್ದಾರೆ. ಸತ್ಯಂ ಸತ್ಯಂ ಪುನಃ ಸತ್ಯಂ ಶಪಥೈಶ್ಚಾಪಿ ಕೋಟಿಭಿಃ ವಿಷ್ಣು ಮಾಹಾತ್ಮ್ಯಲೇಶಸ್ಯ ವಿಭಕ್ತಸ್ಯ ಚ ಕೋಟಿಧ ಪುನಶ್ಚಾನಂತಧಾ ತಸ್ಯ ಪುನಶ್ಚಾಪಿ ಹ್ಯನಂತದ ನೈಕಾಂಶ ಸಮ ಮಾಹಾತ್ಮ್ಯ ಶ್ರೀಶೇಷ ಬ್ರಹ್ಮಶಂಕರಾಹ ಅಂತ. ಏನು ಹೇಳ್ತಾರೆ ಕೇಳಿದರೆ, ಅರ್ಜುನನಲ್ಲಿ ಯುದ್ಧ ಮಾಡಿಸಿರೋದು ಯಾರಂದ್ರೆ ನಮ್ಗೆ ಗೊತ್ತಾಗ್ತಾ ಇದೆ, ದೇವರು ಮಾಡಿಸ್ತಾ ಇರೋದು. ಆ ದೇವರ ಮಹತ್ವ ಏನು ಅಂತ ಇಲ್ಲಿ ಹೇಳ್ತಾರೆ. ಸತ್ಯಂ ಸತ್ಯಂ ಪುನಃ ಸತ್ಯಂ ಅಂತ. ನಾನು ಸತ್ಯವನ್ನೇ ಹೇಳ್ತೇನೆ ಏನಂತ ಕೇಳಿದರೆ,
ಪುರಾಣದಲ್ಲಿ ಬಂದಂತಹ ಮಾತು, ಪುರಾಣ ಹೇಳುವಂತಹ ಮಾತು, ಸತ್ಯವನ್ನೇ ಹೇಳ್ತೇನೆ, 100 ಬಾರಿ 1,000,000 ಬಾರಿ ಬೇಕಾದ್ರೆ ಪ್ರಣಾಮ ನಾನು ಪ್ರತಿಜ್ಞೆಯನ್ನು ಮಾಡ್ತೇನೆ. ಏನು ಕೇಳಿದರೆ, ವಿಷ್ಣು ಮಹತ್ವದ ಏನು ಲೇಷ ಉಂಟಲ್ವಾ, ವಿಷ್ಣುವಿನ ಏನು ಶಕ್ತಿ ಇದೆ ಅದರ ಲೇಷ ಉಂಟಲ್ವಾ, ಆ ಲೇಷದ ಕೋಟಿ ಭಾಗ ಮಾಡಿ, ಏನೊಂದು ಅಂಶ ಉಂಟಲ್ವ ಅದನ್ನು ಕೋಟಿ ಭಾಗ ಮಾಡಿ, ಪುನಃ ಅದನ್ನು ಅನಂತ ಭಾಗ ಮಾಡಿ, ಅನಂತ ಭಾಗ, ಪುನಃ ಅದನ್ನು ಬೇಕಾದ ಅನಂತ ಭಾಗ ಮಾಡಿ, ಅಷ್ಟು ಮಾಡಿದರೂ ಕೂಡ ಶ್ರೀಶೇಷ ಬ್ರಹ್ಮಶಂಕರ ಲಕ್ಷ್ಮಿಯದ್ದಾಗಲಿ ಬ್ರಹ್ಮನದ್ದಾಗಲಿ ರುದ್ರನದ್ದಾಗಲಿ ಅದರ 1% ಕೂಡ ಅದಕ್ಕೆ ಮ್ಯಾಚ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಅಂದರೆ ದೇವರದ್ದು ಪರಾಕ್ರಮ ಅಷ್ಟು ದೊಡ್ಡದಿದೆ ಅಂತ. ಆ ಏನು ಕೃಷ್ಣದೇವರ ಪರಾಕ್ರಮ ಎಷ್ಟು ಕೇಳಿದರೆ, ಇಷ್ಟು ಮಹತ್ವದ ಭಾಗ ಅನಂತ ಭಾಗ ಮಾಡಿದರೂ ಕೂಡ ಅದು 1% ಕೂಡ ಅದಕ್ಕೆ ಸರಿಯಾಗುವುದಿಲ್ಲ. ಯಾರು ಲಕ್ಷ್ಮೀ ದೇವರ, ಬ್ರಹ್ಮದೇವರ, ರುದ್ರದೇವರ ಪರಾಕ್ರಮ 1% ಕೂಡ ಸರಿಯಾಗುವುದಿಲ್ಲ ಅಂತ ಹೇಳ್ತಾರೆ. ಹಾಗಿರುವಾಗ ಅಷ್ಟು ದೊಡ್ಡ ಶಕ್ತಿ ಉಳ್ಳಂತಹ ಕೃಷ್ಣದೇವರು ಇಂತಹ ಕೆಲಸವನ್ನು ಮಾಡಿಸಿದ್ರು. ಇಷ್ಟೇ ಹೇಳ್ತಾನೆ, ನನ್ನ ಮೂಲಕನೂ ಕೂಡ ಅಷ್ಟೆಲ್ಲ ಬಾಣವನ್ನು ಅವನು ಮುಚ್ಚಿಸಿದ, ಬಾಣವನ್ನು ಬಿಟ್ಟು. ಹಾಗಿರುವಾಗ ಯಾಕೆ ಇಂತಹ ಶಕ್ತಿ ಬಂತು ಕೇಳಿದರೆ, ಅದು ಕೃಷ್ಣನಿಂದ ಅಂತ. ಇಷ್ಟು ದೊಡ್ಡ ಅವನು ನಾನು ಏನೆಲ್ಲ ಕೆಲಸ ಮಾಡಿ ಯೋಚನೆ ಮಾಡ್ತಾ ಇದ್ದಾನೆ, ಆದರೆ ಅವನಿಗೆ ತಿಳಿತಾ ಇದೆ ನನಗೆ ಇಂತಹ ಸಾಮರ್ಥ್ಯ ಹೇಗೆ ಬಂತು ಕೇಳಿದರೆ ಅದು ಕೃಷ್ಣನಿಂದ ಅಂತ. ಇನ್ನು ಮುಂದೆ ಹೇಳ್ತಾ, ಅಷ್ಟೇ ಅಲ್ಲ, ಆ ನಂತರ ಒಂದು ಅರಮನೆಯನ್ನು ಮಾಡಿಸಿಕೊಡ್ತಾನೆ. ಅಂತಹ ಅರಮನೆ ಸಿಕ್ಕಿದ್ದು ಯಾವುದೆಂದ ಕೇಳಿದರೆ ಅದು ಕೂಡ ಕೃಷ್ಣನಿಂದ ಅಂತ ಅವನು ಹೇಳ್ತಾನೆ. ಹೀಗೆ ಮುಂದೆ ಹೇಳ್ತಾ, ಯಸ್ಸನ್ನಿಧೋ ನೃಪಶಿರೋಂಗ್ರಿ ಮಹನ್ ಮಖಾರ್ಥ ಆರ್ಯೋ ನುಜಸ್ತವ ಗದಾ ಯುಧ ಸತ್ವವೀರ್ಯ ತೇನಾಹೃತಾ ಪ್ರಮತನಾಥ ಮಖಾಯ ಭೂಪ ಯನ್ಮೋಚಿತಾಭಿಧನಯನ್ ಬಲಿಮಧ್ವರೇತೆ ಅಂತ ನೀನು ಹೇಳ್ತಾನೆ. ಬರೀ ನನ್ನ ಪರಾಕ್ರಮ ಮಾತ್ರ ಅಲ್ಲಪ್ಪ, ಈ ಭೀಮನ ಪರಾಕ್ರಮ ಇದೆ ಅಲ್ವಾ, ಅದು ಕೂಡ ಆ ದೇವರಿಂದಲೇ ಬಂದಂಥದ್ದು ಅಂತ. ಯಾವ ಸಮಯದಲ್ಲಿ ಕೇಳಿದರೆ, ರಾಜಸೂಯ ಯಾಗ ಮಾಡುವಾಗ 10 ಹಲವು ಕಡೆಯಿಂದ ಕಪ್ಪವನ್ನು ತರ್ತಾರೆ, ಸಂಪತ್ತನ್ನು ತರ್ತಾರೆ. ಎಲ್ಲಿಂದ ತರ್ತಾರೆ ಕೇಳಿದರೆ, ಅರ್ಜುನ ಉತ್ತರ ದಿಕ್ಕಿಗೆ ಹೋದರೆ ಭೀಮ ಪೂರ್ವ ದಿಕ್ಕಿಗೆ ಹೋಗ್ತಾನೆ. ಅವನು ಏನು ಮಾಡಿ ಬಂದ ಕೇಳಿದರೆ, ಅವನು ನಾವು ಕರ್ಣ ಅಂತ ಏನು ಶಕ್ತಿಶಾಲಿ ಅಂತ ಹೇಳ್ತೇವೆ, ಅವನನ್ನೇ ಸೋಲಿಸಿ ಬಂದ. ಅಷ್ಟೇ ಅಲ್ಲದೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ದೇವತೆಗಳನ್ನು ಕೂಡ ಸೋಲಿಸಿ ಬಂದ ಅಂತ. ಒಂದು ಕ್ರೀಡೆಯ ರೂಪದಲ್ಲಿ ದೇವತೆಗಳು ಏನು ಯುದ್ಧಕ್ಕೆ ಮಾಡಬೇಕಂತ ಬಂದದಲ್ಲ, ತಾನು ಭೀಮನಿಗಿಂತ ಚಿಕ್ಕವರು, ಯಾರು ಇಂದ್ರ ರುದ್ರಾದಿ ದೇವತೆಗಳು, ಕ್ರೀಡೆಯ ರೂಪದಲ್ಲಿ ತಾವು ಚಿಕ್ಕವರನ್ನು ತೋರಿಸಲಿಕ್ಕೆ ದುಡ್ಡನ್ನು ಕೊಟ್ಟು, ಪೂರ್ವ ದಿಕ್ಕಿನಲ್ಲಿ ದೇವತೆಗಳಿರ್ತಾರಲ್ಲ, ಇಂದ್ರಾದಿ ದೇವತೆಗಳಿರ್ತಾರೆ, ಹಾಗೆ ಅಲ್ಲಿ ಹೋಗಿ ಆ ಭೀಮ ಅವರನ್ನೂ ಕೂಡ ಸೋಲಿಸಿ ವಾಪಸ್ ಬಂದ ಅಂತ ಹೇಳ್ತಾರೆ. ಇಂತಹ ಶಕ್ತಿ ಹೇಗೆ ಬಂತು ಭೀಮನಿಗೆ, ಹೇಗೆ ಬಂತು? ನಿನ್ನ ತಮ್ಮ ಇದ್ದಾನಲ್ಲ ಆ ಭೀಮ, ಅಷ್ಟು ದೊಡ್ಡ ಶಕ್ತಿಶಾಲಿ ಹೇಳುವಂತ ಅಂತಹ ಶಕ್ತಿ ಭೀಮನಿಗೆ ಹೇಗೆ ಬಂತು ಕೇಳಿದರೆ, ಅದು ಕೂಡ ಇಲ್ಲಿ ಪ್ರತಿ ಮಾತಿನಲ್ಲಿ ಏನು ಹೇಳ್ತಾನೆ ಕೇಳಿದರೆ, ಎಸ್ಸನ್ನಿಧೋ ಅಂದರೆ ಯಾರ ಅನುಗ್ರಹದಿಂದ, ಯಾರ ಸನ್ನಿಧಾನದಿಂದ ಹೇಳಿದರೆ ಅದು ಕೃಷ್ಣನ ಸನ್ನಿಧಾನದಿಂದ ಅಂತ. ನಮಗೆ ಏನೋ ಅದನ್ನೇ ಹೇಳ್ತಾನಲ್ವಾ ಅನಿಸ್ಬೋದು. ಭಾಗವತಿಗೆ ತೃಪ್ತಿ ಆಗ್ತಾ ಇಲ್ಲ, ಅರ್ಜುನನಿಗೆ ತೃಪ್ತಿ ಆಗ್ತಾ ಇಲ್ಲ. ಅರ್ಜುನನಿಗೆ ಹೇಳುವಾಗ ತಾನು ಮಾಡಿದ ಕೆಲಸ ಇಲ್ಲ, ಅದು ಕೃಷ್ಣನ ಅನುಗ್ರಹದಿಂದಲೇ ಅಂತ ಅವನಿಗೆ ತಲೆಗೆ ಬರ್ತಾ ಇದೆ. ಹಾಗೆ ಅಷ್ಟೇ ಅಲ್ಲದೆ ಜರಾಸಂಧನನ್ನು ಕೊಂದವ ಯಾರು? ಅದು ಕೂಡ ಭೀಮಸೇನ. ಆ ಜರಾಸಂಧ ಎಂತವ ಕೇಳಿದರೆ 22,800 ಜನರನ್ನು ಕೂಡಿ ಹಾಕಿದ್ದ ಅಂತ ಹೇಳ್ತಾರೆ, ಯುವರಾಜರನ್ನು. ಅಂದರೆ ಯುವರಾಜರ ಸಂತತಿ ಮುಂದೆ ಬೆಳೆಯಲಿಲ್ಲ ಅಂತಾದರೆ ಆ ಸ್ಥಳದ ಆಧಿಪತ್ಯ ಯಾರಿಗೆ ಸಿಗ್ತದೆ? ಜರಾಸಂಧನಿಗೆ ಸಿಗ್ತದೆ. ಹಾಗಿರುವಾಗ 22,800 ಜನರನ್ನು ತನ್ನ ಬಂಧನದಲ್ಲಿಟ್ಟು ಅವನು ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಹಾಗಾಗಿ ಅಂಥವನನ್ನು ಕೂಡ ಕೊಂದವ ಯಾರು ಕೇಳಿದರೆ ಭೀಮಸೇನ. ಹಾಗೆ ಅಂತ ಕೊಂದು ವಿವಿಧ ವಿಧವಾದ ಸಂಪತ್ತನ್ನು ತಂದುಕೊಟ್ಟರಲ್ವಾ 4 ನಿನ್ನ ಸಹೋದರರು. ಭೀಮ ಪೂರ್ವ ದಿಕ್ಕಿಗೆ ಹೋದರೆ ಅರ್ಜುನ ಉತ್ತರ ದಿಕ್ಕಿಗೆ ಹೋಗ್ತಾನೆ. ಇನ್ನೆರಡು ದಿಕ್ಕಿನಿಂದ ನಕುಲ ಸಹದೇವರು ದುಡ್ಡನ್ನು ತಂದು ರಾಜಸೂಯ ಯಾಗವನ್ನು ಮಾಡ್ತಾರೆ. ಇಂತಹ ಶಕ್ತಿ ಹೇಗೆ ಬಂತು ಕೇಳಿದರೆ ಅದು ಕೃಷ್ಣನ ಅನುಗ್ರಹದಿಂದ ಅಂತ. ಇನ್ನು ಹೇಳುವಾಗ, ಪತ್ನ್ಯಾಸ್ತವಾಪಿ ಮಖಕ್ಲುಪ್ತ ಮಹಾಭಿಷೇಕ ಶ್ಲಾಘಿಷ್ಟ ಚಾರು ಕಬರಂ ಕಿತವೈ ಸಭಾಯಾಂ ಸ್ಪೃಷ್ಟಂ ವಿಕೀರ್ಯ ಪದಯೋ ಪತಿತಾಶ್ರು ಮುಖ್ಯ ಯೈಸ್ತತ್ ಶ್ರಿಯೋ ನ್ಯಕೃತ ತತ್ ಸಮಿಮುಕ್ತ ಕೇಶ್ಯ ಅಂತ. ಇಲ್ಲಿ ಹೇಳುವಾಗ, ರಾಯಸೂಯ ಯಾಗದಿಂದ ನಾವೀಗ ಒಂದು ಯಜ್ಞ ಮಾಡಿದ ಮೇಲೆ ಕಲಶ ತೀರ್ಥ ಅಂದಿರ್ತದಲ್ವಾ, ಅದನ್ನು ನಾವು ನಮ್ಮ ತಲೆಯ ಮೇಲೆ ಹಾಕಿಕೊಳ್ಳುವುದಂತ ಉಂಟು. ಇದರಲ್ಲಿ ಏನಾಯ್ತು ಕೇಳುವಾಗ, ರಾಯಸೂಯ ಯಾಗದ ಕಲಶ ತೀರ್ಥವನ್ನು ದ್ರೌಪದಿ ದೇವಿ ತನ್ನ ಮುಡಿಯ ಮೇಲೆ ಹಾಕಿಕೊಂಡಳಂತೆ, ಕೂದಲಿನ ಮೇಲೆ ಹಾಕಿಕೊಂಡ ಮೇಲೆ ಅಂತಹ ಮುಡಿಯನ್ನು ಮುಟ್ಟಿದವ ಯಾರು? ಆ ದುಶ್ಯಾಸನ ಅಂತಹ ಮುಡಿಯನ್ನು ಮುಟ್ಟಿದ ಮೇಲೆ ಅವಳು ತನ್ನ ಕೂದಲನ್ನು ಬಿಟ್ಟುಬಿಟ್ಲಂತೆ. ಯಾಕಂದ್ರೆ ನಾನು ಅದನ್ನು ಆ ರಕ್ತ ತನ್ನ ತಲೆಯ ಮೇಲೆ ಅಭಿಷೇಕ ಆದಮೇಲೆ ನಾನು ಕಟ್ಟಿಕೊಳ್ಳುವುದು ಅಂತ. ಹೀಗಿರುವಾಗ ಅವಳು ಆ ರೀತಿ ಪ್ರತಿಜ್ಞೆ ಮಾಡುವಾಗ ಕೃಷ್ಣನಲ್ಲಿ ಹೋಗಿ ಕೇಳ್ತಾಳಂತೆ, ಕೃಷ್ಣ ನೋಡಪ್ಪ, ಇದು
ಆ ದುಶ್ಯಾಸನ ನನ್ನ ತಲೆಯ ಮೇಲೆ ಒಂದು ಸಭೆಯಲ್ಲಿ ತಲೆಯ ಮೇಲೆ ಕೈ ಇಟ್ಟು ನನ್ನ ಮಾನ ಅಪಹರಣ ಮಾಡಿದ್ದಾನೆ, ಇದಕ್ಕೆ ಏನು ಹೇಳುವಂಥದ್ದು ಅಂತ. ಅವ್ರು ಏನು ಹೇಳ್ತಾಳೆ ಕೇಳಿದರೆ, ಇಲ್ಲಿ ನಾವು ಕೃಷ್ಣನ ಒಂದು ಮಹತ್ವವನ್ನು ತಿಳಿಬೇಕು. ನನ್ನ ಗಂಡಂದಿರಿಗೆ ಕೂಡ ನನ್ನ ಸಹಾಯಕ್ಕೆ ಬರಲಿಲ್ಲ, ಅವರಿಗೆ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ಲ ಅಂತ. ಒಂದು ತಿಳಿಯಬೇಕಾದದ್ದು ಇಲ್ಲಿ ಇನ್ನು ಅವರ ಗಂಡನ ಭೀಮಸೇನಾದಿಗಳಿಗೆ ಅರ್ಥ ಆಗಲಿಲ್ಲ ಅಂತ ಅರ್ಥತಃ ತಿಳಿಬಾರ್ದು. ಅಲ್ಲಿ ದೇವರ ಮಹತ್ವವನ್ನು ಹೇಳಲಿಕ್ಕೆ ಇಷ್ಟ ದ್ರೌಪದಿಗೆ. ಆ ಭೀಮಸೇನಿಗಿಂತ ಆ ಕೃಷ್ಣ ದೊಡ್ಡವನು ಅಂತ ನಿಜವಾಗಿ ಪೂರ್ತಿಯಾಗಿ ನನ್ನನ್ನು ಅರಿಲಿಕ್ಕೆ ಸಾಮರ್ಥ್ಯ ಇರುವುದು ಕೃಷ್ಣನಿಗೆ ಅಂತ ಹೇಳಲಿಕ್ಕೆ ಭೀಮಸೇನಾದಿಗಳಿಗೆ ಕೂಡ ನನ್ನ ಕಷ್ಟವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ, ನೀನು ನನ್ನನ್ನು ರಕ್ಷಣೆ ಮಾಡಪ್ಪ ಅಂತ ಕೇಳುವಾಗ ಅಂತ ಕೇಳ್ತಾಳೆ ಅವಳು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಹೌದಾ, ಹಾಗಾದರೆ ನಾನು ಯುದ್ಧವನ್ನು ಮಾಡಿಸಿ ಎಲ್ಲ ಯಾರು ದುಷ್ಟರಿದ್ದಾರೋ ಅವರ ಹೆಂಡತಿಯರನ್ನು ವಿಧವೆ ಮಾಡಿಯೇ ನಿನ್ನ ರಕ್ಷಣೆ ನಿನಗೆ ಒಂದು ಸಂತೋಷವನ್ನು ಕೊಡ್ತೇನೆ ಅಂತ. ಅಂದರೆ ಆ ದುಷ್ಟರ ಹೆಂಡತಿಯರು ಈ ರೀತಿಯಾಗಿ ಅವರು ಕೂಡ ಕೂದು ಬಿಡುವಾಗ ಆಗಬೇಕು ಅಂತ ಹೇಳಿ ಆ ರೀತಿ ಕೃಷ್ಣ ಮಾಡಿಸ್ತಾನೆ. ಅಂದರೆ ನೋಡಿ, ನಾವು ಹೇಳುವಂಥದ್ದು ಗಂಡಂದಿರು ಮಕ್ಕಳು ನಮ್ಮ ಸುಖಕ್ಕೆ ಬರ್ತಾರೆ ಅಂತ. ಆದರೆ ಈ ಮಾತಿನ ಮೂಲಕ ದ್ರೌಪದಿಯ ಮಾತಿನ ಏನು ತಿಳಿಬೇಕು, ಯಾರೂ ಬರುವುದಿಲ್ಲ, ಬರುವುದಾದರೆ ದೇವರೇ ಬರಬೇಕು ಅಂತ. ಬರ್ತಾರಲ್ವ ಕೇಳಿದರೆ ಜೀವನದಲ್ಲಿ ಅವರೊಳಗಿದ್ದು ದೇವರು ಮಾಡಿಸಬೇಕಷ್ಟೇ, ಬಿಟ್ಟರೆ ಅವರೇ ಸ್ವಂತವಾಗಿ ಬರ್ತಾರೆ ಅಂತ ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಮಾತಿನ ಮೂಲಕ ಆ ದ್ರೌಪದಿಯ ಮಾತು ನಮ್ಮ ಮಾತು ನಿಜವಾಗಿ. ಕೃಷ್ಣ ಯಾರೂ ಬರಲಿಲ್ಲ, ನೀನೇ ರಕ್ಷಣೆಗೆ ಬಂದದ್ದು, ಮತ್ತು ಅಸ್ತ್ರಾಪರಣ ಆಗುವಾಗ ನನ್ನ ರಕ್ಷಣೆಗೆ ಬಂದದ್ದು ನೀನೇ ಅಂತ ದ್ರೌಪದಿ ಹೇಳ್ತಾಳೆ. ಮುಂದೆ ಇನ್ನು ಮಾತು ಮುಂದುವರಿಸ್ತಾ ಹೇಳ್ತಾನೆ ಕೃಷ್ಣ, ಯತ್ತೇಜಸಾತ ಭಗವಾನ್ ಇದಿ ಶೂಲಪಾಣಿ ವಿಸ್ಮಾಪಿತಃ ಸಹ ಗಿರಿಶೋಸ್ತ್ರ ಮದಾ ನಿಜಮ್ಮೆ ಅನ್ಯೇಪಿ ಚಾಹ ಮಮುನೈವ ಕಳೇಬರೇಣ ಪ್ರಾಪ್ತೋ ಮಹೇಂದ್ರ ಭವನೆ ಮಹದಾಸನಾರ್ಧಂ ಅಂತ. ಇನ್ನು ವನವಾಸದ ಸಮಯ. ವನವಾಸದ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳುವಾಗ ಅರ್ಜುನ ಪಾಶುಪತಾಸ್ತ್ರವನ್ನು ಪಡಿಬೇಕು ಅಂತ ಯೋಚನೆ ಮಾಡ್ತಾನೆ. ಅದು ಎಂತಹ ಪ್ರಸಂಗ ಕೇಳಿದರೆ, ಅಲ್ಲಿ ಒಂದು ಕಡೆ ಹೋಗ್ತಾನೆ ಅವ ಅಲ್ಲಿ ಒಬ್ಬ ವರಾಹ ಬರ್ತದೆ. ವರಾಹ ಅಂತ ಹೇಳಿದರೆ ಹಂದಿಯನ್ನು ಬಾಣದ ಮೂಲಕ ಅರ್ಜುನ ಕೊಲ್ತಾನೆ. ಆಗ ಒಬ್ಬ ಕಿರಾತ, ಒಬ್ಬ ಬೇಡನ ವೇಷದಲ್ಲಿ ಒಬ್ಬ ಬಂದು ಅರ್ಜುನನಿಗೆ ಬೈದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಇಂಥ ಪ್ರಾಣಿಯನ್ನೆಲ್ಲ ಕೊಲ್ಲುವುದು ಅಂತ. ಏನಾಯ್ತು ಕೇಳಿದರೆ, ಆ ಹಂದಿಯನ್ನು ಕೊಂದ ಮೇಲೆ ಇವನು ಕೂಡ ಬಾಣ ಬಿಟ್ಟ. ಇವನು ಇನ್ನೂ ಜೋರಾಗಿ ಬಾಣ ಬಿಟ್ಟ ಹಂದಿ ಮೇಲೆ. ನಾನು ಸಹ ಇದಕ್ಕೆ ಬಾಣ ಬಿಟ್ಟಿದ್ದೆ, ನೀನು ಹೇಗೆ ಕೊಂದಿ ಅಂತ ಇಂಥರೆಲ್ಲ ಪ್ರಶ್ನೆ ಮಾಡಿ ಅವನು ಹೇಳ್ತಾನೆ, ನೀ ಯಾಕೆ ಈ ಪ್ರಾಣಿ ನೀನು ಮೊದಲು ಯಾಕೆ ಕೊಂದಿ ಅಂತ ಇದರೆಲ್ಲ ಪ್ರಶ್ನೆ ಕೇಳ್ತಾನೆ. ಹೇಳಿ ಯುದ್ಧಕ್ಕೆ ಬಂದು ಬಿಡ್ತಾನವ. ಯುದ್ಧಕ್ಕೆ ಬಂದು ಹೇಳುವಾಗ ಅವನ ಇಡೀ ಪರ್ವತವನ್ನು ಹೇಗೆ ಒಂದು ದೊಡ್ಡ ಮಳೆ ಹೇಗೆ ಮುಚ್ಚಿಬಿಡ್ತದೋ ಅದೇ ರೀತಿಯಾಗಿ ತನ್ನ ಒಂದು ಬಾಣದ ಮೂಲಕ ಆ ಕಿರಾತ, ಆ ಬೇಡ ಇದ್ದಾನಲ್ವಾ, ಆ ಅರ್ಜುನನ್ನೇ ಬಂಧಿಸಿ ಬಿಟ್ಟ ಅಂತೆ. ಅರ್ಜುನ ಬಂಧಿಸಿ ಬಿಡಿದ ಅಂತ ಹೇಳಿದರೆ ಫುಲ್ ಪರಿಪೂರ್ಣವಾಗಿ ಅವನು ಮುಚ್ಚಿಬಿಟ್ಟ ಅಂತೆ. ಇಂದು ಆ ಕಿರಾತನ ಕಥೆಯನ್ನು ನೋಡುವಾಗ ನೋಡಿದ್ವಿ, ಆ ರೀತಿಯಾಗಿ ಪರ್ವತದ ಮೇಲೆ ಹೇಗೆ ಮಳೆಯ ಒಂದು ಬೋರ್ಗರತೆ ಇರುತ್ತೋ ಆ ರೀತಿಯಾಗಿ ಆ ಬಾಣದ ಮೂಲಕ ಅವನನ್ನು ಮುಚ್ಚಿಬಿಟ್ಟ ಅಂತೆ. ಆಗ ಅರ್ಜುನ ಬಿಡಲಿಲ್ಲ, ಅಷ್ಟು ಮುಚ್ಚಿದ್ರು ಕೂಡ ಅವನು ಪುನಃ ಹಿಂದಿರುಗಿ ಆ ಬೇಡನಿಗೆ ತುಂಬ ಬಾಣ ಬಿಟ್ಟ ಅಂತೆ. ಅಷ್ಟು ಶಕ್ತಿವಂತ. ಅಷ್ಟೇ ಇಲ್ಲದೆ ಮುಂದೆ ಇಂದ್ರನಿಗೆ ಬಹಳ ಸಂತೋಷವಾಗಿ, ಇಂದ್ರ ಅವನ ಮಗನ ರೀತಿ, ಅವನ ಅವತಾರವಾದರೆ ಮಗನ ರೀತಿ, ಹಾಗೆ ಇಂದ್ರ ಅನುಗ್ರಹದಿಂದ ಹುಟ್ಟಿರುವಂತಹ ಅವನಲ್ವ. ಹಾಗಾಗಿ ಅವನು ತನ್ನ ಅರ್ಧ ಆಸನವನ್ನೇ ಆ ಅರ್ಜುನನಿಗೆ ಕೊಟ್ಟು ಬಿಡ್ತಾನಂತೆ, ಒಟ್ಟಿಗೆ ಕುತ್ಕೊಳಿಸ್ತಾನೆ. ಒಂದು ದೊಡ್ಡ ಆಸನ ಅಂತಿದ್ರೆ ಅರ್ಧ ಆಸನ ಅವನಿಗಂತಾದರೆ ಅರ್ಧ ಆಸನ ಇವನಿಗೆ, ಅಂತಹ ಅರ್ಧ ಆಸನವನ್ನೇ ಕೊಟ್ಟು ಬಿಟ್ಟೆ. ಯಾಕೆ ನನಗೆ ಅಂತಹ ಒಂದು ಗೌರವ ಬಂದು ಕೇಳಿದರೆ ಒಂದು ಮಾತಿಷ್ಟೇ, ಕೃಷ್ಣ ನಿನ್ನ ಅನುಗ್ರಹದಿಂದ ಅಂತ ಹೇಳ್ತಾ ಮುಂದೆ ಹೇಳ್ತಾನೆ, ತತ್ರೈವ ಮೇ ವಿಹರತೋ ಭುಜದಂಡ ಯುಗ್ಮಂ ಗಾಂಡೀವ ಲಕ್ಷಣ ಮರಾತಿ ವಧಾಯ ದೇವಾಹ ಸೇಂದ್ರಾಹ ಶ್ರಿತ ಯದನುಭಾವಿತ ಮೀಢ ತೇನಾಹ ಮಧ್ಯ ಮುಷಿತಃ ಪುರುಷೇಣ ಭೂಮ್ನಾ ಅಂತ ಏನು ಹೇಳ್ತಾ ನೋಡುವಾಗ, ಇನ್ನು ಅಲ್ಲೇ ನಾನು ವಿಹರಿಸ್ತಾ ಇರುವಾಗ ಕೊನೆಗೆ ಆ ಇಂದ್ರನ ಆಸ್ಥಾನದಿಂದ ನಾವು ಹೊರಡುವಾಗ ಅವನನ್ನು ಗುರುದಕ್ಷಿಣೆಯನ್ನು ಕೇಳ್ತಾನೆ. ಏನು ಕೇಳಿದರೆ, ನಿವಾತ ಕವಚರು ಅಂತ ರಾಕ್ಷಸರು, ಅವರ ಸಂಖ್ಯೆ ಕೇಳಿದ್ರೇ ಅವರು ಹೇಳುವಾಗ 3 ಕೋಟಿ ಅಂತ ಹೇಳ್ತಾರೆ. 3 ಕೋಟಿ ನಿವಾತ ಕವಚ ರಾಕ್ಷಸರು ಅಂತ. ಅವರನ್ನು ಅವರೆಲ್ಲಿದ್ರು ಕಡೆ ಸಮುದ್ರದ ಅಡಿಯಲ್ಲಿ ಅವರ ವಾಸಸ್ಥಾನ. ನೋಡಿ, ಅಂತಹ ಸಮುದ್ರದ ಅಡಿಯಲ್ಲಿದ್ದರೆ 3 ಕೋಟಿ ಜನ ಇದ್ದಾರೆ, ಇರುವುದಿಲ್ಲಿ ಒಬ್ಬನೇ ಅರ್ಜುನ. ಆದರೆ ಆ ಅರ್ಜುನ ಉಂಟಂತೆ ಅಲ್ವಾ, ಆ ಎಲ್ಲ 3 ಕೋಟಿ ರಾಕ್ಷಸರ ತಲೆಯನ್ನು ಕಡಿದು ಬಿಟ್ಟ ಅಂತೆ. ಕ್ಷಣ ಮಾತ್ರದಲ್ಲಿ ಅವರ ತಲೆಯನ್ನೇ ಕಡಿದು ಬಿಟ್ಟ ಅಂತೆ. ಅಂತಹ ಶಕ್ತಿ ನನ್ನದು ಅಂತ.
ಮುಂದೆ ಹೇಳುವಾಗ ಪೌಲೋಮಕಾಲೆಯ ಗಣ ಅಂತ, ಅದು 60,000 ಗಣ, ಅವರನ್ನು ಕೂಡ ಸಾಯಿಸಿಬಿಟ್ಟ ಅಂತೆ. ಅಂದರೆ ದೊಡ್ಡ ದೊಡ್ಡ ಆ ನಿವಾತ ಕವಚರನ್ನೆಲ್ಲ ಹೇಗಪ್ಪ ಸಾಯಿಸುದು ಅಂತ ಎಲ್ಲರೂ ತಲೆ ಬಿಸಿಯಲ್ಲಿರುವಾಗ ಇನ್ನು ಎಲ್ಲ ಚಿಟಿಕೆ ಹೊಡಿದರೆಲ್ಲ ಕೆಲಸ ಮಾಡ್ತಾ ಇದ್ದಂತೆ. ಇದಕ್ಕೆ ಏನು ಕಾರಣ ಕೇಳಿದರೆ ಅರ್ಜುನ ಹೇಳುವಂತಹ ಮಾತು, ಕೃಷ್ಣ ಇದು ನಿನ್ನ ಅನುಗ್ರಹದಿಂದ ಅಂತ. ಇನ್ನು ಮುಂದೆ ಹೇಳುವಾಗ ಯದ್ಬಾಂಧವಾಹ ಕುರುಬಲಾಬ್ಧಿಮನಂತಪಾರಂ ಏಕೋ ರಥೇನ ತರಸ ಅತರಂ ಆರ್ಯಸತ್ವ ಪ್ರತ್ಯಾಹೃತಂ ಪುರಧನಂ ಚ ಮಯಾ ಪರೇಶಾಂ ತೇಜಃ ಪರಂ ಮಣಿಮಯಂ ಚ ಹೃತಂ ಶಿರೋಭ್ಯ ಅಂತ. ಇನ್ನು ಹೇಳುವಾಗ ಇಲ್ಲಿ ಗೋಗ್ರಹಣದ ಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ನೀನು ನಮಗೆ ಬಂಧು ಆಗಿರೋದ್ರಿಂದ ಕೃಷ್ಣ, ನನಗೆ ಯಾವ ಶಕ್ತಿ ಬಂತು ನಾನು ಹೇಳ್ತೇನೆ ನೋಡು. ಕುರುಗಳ ಸೈನ್ಯ ಎಂಬ ಸಾಗರ ಯಾವಾಗ ವಿರಾಟನ ಗೋಗ್ರಹಣ ಸಂದರ್ಭದಲ್ಲಿ ಇವರು ಗೋಗ್ರಹಣ ಮಾಡ್ಲಿಕ್ಕೆ ಬರುವಾಗ, ಈ ಕೌರವರೆಲ್ಲ ಗೋಗ್ರಹಣ ಮಾಡ್ಲಿಕ್ಕೆ ಬರ್ತಾರಲ್ವಾ, ಆಗ ಅವರು 1000 ಜನ ಸಂಖ್ಯೆಯಲ್ಲಿ ಬಂದಿದ್ದರು. ಅವರ ಸಾಗರ ಥರ ಆಗಿತ್ತು ಅವರದ್ದು, ಅವರ ಸಾಗರ. ಆದರೆ ಅಂತಹ ಬಹಳ ಕಷ್ಟವಾದಂತಹ ಸೈನ್ಯವನ್ನು ಏಕೋರತೇನೆ ನಾನು ಒಬ್ಬನೇ ಉಂಟಲ್ವಾ, ನಾನು ಒಬ್ಬನೇ ಈಜಿಬಿಟ್ಟೆ ಅಂತ ಹೇಳ್ತಾನೆ. ಅಥರಂ ಅಂದರೆ ಈಜಿಬಿಟ್ಟೆ ನಾನು ಅಂತ. ಅಷ್ಟು ದೊಡ್ಡ ಸಾಗರ ನಾನು ಒಬ್ಬನೇ ಸಾಕಾಯ್ತಲ್ಲ ಅವರನ್ನೆಲ್ಲ ಪಲಾಯನ ಮಾಡಿಸ್ಲಿಕ್ಕೆ. ಅವರೆಲ್ಲ ಓಡಿ ಹೋದ್ರು ಅವನ ಸಾಮರ್ಥ್ಯವನ್ನು ನೋಡಿ. ಅಂತಹ ದೊಡ್ಡ ಒಂದು ಶಕ್ತಿ ನನಗೆ ನೀನಿರುವುದರಿಂದ ನನಗೆ ಬಂತು. ಅಷ್ಟೇ ನಾನು ಎಂತ ಮಾಡಿದೆ, ಅವರ ಕಿರೀಟವನ್ನೆಲ್ಲ ಉಂಟಲ್ವಾ, ಅವರ ಕಿರೀಟವನ್ನೆಲ್ಲ ನಾನು ಹೋಗಿ ಆ ವಿರಾಟನಿಗೆ ಒಪ್ಪಿಸಿದೆ. ಅವರ ಶತ್ರುಗಳ ಕಿರೀಟವನ್ನು ನಾನು ನಿನ್ನ ವಿರಾಟನಿಗೆ ಒಪ್ಪಿಸಿದೆ. ನನಗೆ ಅಂಥ ಶಕ್ತಿ ಹೇಗೆ ಬಂತು ಕೇಳಿದರೆ ನೀನು ನನಗೆ ಬಂಧು ಆಗಿರೋದ್ರಿಂದ ಬಂತಪ್ಪ ಅಂತ ಕೃಷ್ಣ ಹೇಳ್ತಾನೆ. ಮುಂದೆ ಹೇಳ್ತಾ, ಯೋ ಭೀಷ್ಮ ಕರ್ಣ ಗುರುಶಲ್ಯ ಚಮೂಷು ಅದಭ್ರ ರಾಜನ್ಯವರ್ಯ ರಥ ಮಂಡಲ ಮಂಡಿತಾಸು ಅಗ್ರೇಚರೋ ಮಮ ರಥೇ ರಥಯೂತಪಾನ ಆಯುರ್ಮನಾಂಸಿ ಚ ದೃಶ ಸಹಸಾ ಯದಾರ್ಛತ್ ಅಂತ. ನಾವೀಗ ನಮ್ಮನ್ನು ಕೇಳಿದರೆ ಹೇಳ್ತೇವೆ, ಕರ್ಣನನ್ನು ಯಾರು ಸಾಯಿಸಿದ್ರು? ಕರ್ಣನನ್ನು ಅರ್ಜುನ ಸಾಯಿಸಿದ. ಇನ್ನು ದ್ರೋಣರನ್ನು ಯಾರು ಸಾಯಿಸಿದ್ರು? ದ್ರೋಣರನ್ನು ದುಷ್ಟದ್ಯುಮ್ನ ಸಾಯಿಸಿದ. ಭೀಷ್ಮರನ್ನು ಯಾರು ಸಾಯಿಸಿದ್ರು? ಭೀಷ್ಮರನ್ನು ಅರ್ಜುನನೇ ಬಾಣ ಹಾಕಿ ಮಲಗಿಸಿಬಿಟ್ಟ. ಇನ್ನು ಹೀಗೆ ಇವರು ಸಾಯಿಸಿದ್ರಿ ಅಂತ ನಾವು ಹೇಳಿಬಿಡ್ತೇವೆ, ಸುಲಭದಲ್ಲಿ ಹೇಳಿಬಿಡ್ತೇವೆ. ಆದರೆ ಹೇಳ್ತಾನೆ, ಇದು ಭಗವದ್ಗೀತೆಯಲ್ಲಿ ಬಂದಂತಹ ಮಾತು, ಮಯಾ ಹತಾಸ್ತ್ವಾಂ ಜಹಿಮಾ ವ್ಯತಿಷ್ಠ ಅಂತ ಕೃಷ್ಣ ಹೇಳುವಂಥದ್ದು. ಅಂದರೆ ಅವನ ದೃಷ್ಟಿಯ ಮೂಲಕ ಉಂಟಲ್ವಾ ಕೃಷ್ಣ ಮೊದಲೇ ಯುದ್ಧ ಪ್ರಾರಂಭವಾಗಿದ್ದ ಮುಂಚೆ ದೃಷ್ಟಿಯ ಮೂಲಕ ಎಲ್ಲರನ್ನೂ ಸಂಹಾರ ಮಾಡಿಬಿಟ್ಟಿದ್ದಾನಂತೆ, ಎಲ್ಲರನ್ನು. ಈಗ ಅವ್ರು ಎಂತ ಕೇಳಿದ್ರೆ ಆಟದ ಗೊಂಬೆ ಅಷ್ಟೇ. ಈಗ ಮಕ್ಕಳು ಕೆಲವು ಬಾರಿ ಹಾಳು ಮಾಡಿ ಈ ಒಂದು ಗೊಂಬೆಯನ್ನೆಲ್ಲ ಹಾಳು ಮಾಡಿ ಇಡ್ತಾರೆ, ಅದನ್ನು ಸರಿ ಮಾಡಿ ಇಡ್ತಾರೆ. ಕೊನೆಗೆ ಏನೋ ಹಾಳು ಮಾಡಿದ್ರು ಕೂಡ ಅಲ್ಲಿ ಏನೋ ಸರಿ ಮಾಡಿದ ಹಾಗೆ, ಮತ್ತೆ ಯಾರಾದ್ರು ಬಂದು ಮುಟ್ಟಿದ್ರು ಬಿದ್ದೇ ಬಿಡಬೇಕು ಆ ಥರ. ಮತ್ತೆ ಅದನ್ನು ಸಾಯಿಸಿದ್ಯಾ, ಅದನ್ನು ಬೀಳಿಸಿದ್ಯಾರು ಕೇಳಿದರೆ ಯಾರು ಕೊನೆಗೆ ಮುಟ್ತಾರ ಅವರು, ಮಕ್ಕಳ ಹೆಸರು ಬರೋದಿಲ್ಲ. ಆ ಥರ ಎಲ್ಲ ಮಕ್ಕಳೇ ಮಾಡ್ತಾರಲ್ವಾ, ಅದೇ ರೀತಿಯ ಕೃಷ್ಣ ಮಾಡಿದ್ದಾನಂತೆ, ಎಲ್ಲರನ್ನೂ ಸಾಯಿಸಿ ಬಿಟ್ಟಿದ್ದಾನೆ. ಕೊನೆಗೆ ಒಂದು ಬಾಣ ಬಿಟ್ಟರೆ ಸಾಕು, ಏನೋ ಒಂದು ನಿಮಿತ್ತವಾಗಿ ಒಂದು ಬಾಣ ಬಿಟ್ಟರೆ ಸಾಕು, ಅವರಲ್ಲೇ ಬಿದ್ದು ಬಿಡ್ತಾರೆ. ಇಂತಹ ವ್ಯವಸ್ಥೆಯನ್ನು ಕೃಷ್ಣ ಮಾಡಿದ್ದಾನಂತೆ. ಅದನ್ನೇ ಇಲ್ಲಿ ಹೇಳ್ತಾನೆ. ಯಾವ ರೀತಿ ಅಲ್ಲಿ ಭಗವದ್ಗೀತೆಯಲ್ಲಿ ಬರೀ ನೀನು ಸಾಯಿಸಿದೆ ಅಂತ ಬರ್ತದೆ, ಬಿಟ್ಟರೆ ಅಷ್ಟೇ ಬರ್ತದೆ. ಅದೇ ಇಲ್ಲಿ ಹೇಳುವಾಗ ಕಣ್ಣಿನ ಮೂಲಕ ಎಲ್ಲರ ಆಯುಷ್ಯವನ್ನು ಹರಣ ಮಾಡಿಬಿಟ್ಟ ಅಂತೆ ಕೃಷ್ಣ. ಹರಣ ಮಾಡಿ ಇನ್ನು ಜಸ್ಟ್ ಒಂದು ಬಾಣ ಬಿಟ್ಟರೆ ಸಾಕು, ಅವರು ಸಾಯಿಸಿ ಬಿಡ್ತಾರೆ. ಇಂತಹ ಶಕ್ತಿಯುಳ್ಳ ನೀನು ನನ್ನ ಮೂಲಕ ಅವರನ್ನೆಲ್ಲ ಸಾಯಿಸಿದಿ, ತುಂಬ ಸೈನ್ಯವನ್ನು ನನ್ನ ಮೂಲಕ ಸಾಯಿಸಿದಿ. ನನಗೆ ಅಂತ ಅಷ್ಟು ಶಕ್ತಿ ಕೂಡ, ಅದು ಅಷ್ಟು ಸಂಖ್ಯೆಯಲ್ಲಿ ಸಾಯಿಸಬೇಕಲ್ವ, ಅಂತ ಶಕ್ತಿ ಹೇಗೆ ಬಂತು ಕೇಳಿದರೆ ಅದು ಕೃಷ್ಣ ನಿನ್ನ ಅನುಗ್ರಹದಿಂದ ಅಂತ ಹೇಳ್ತಾ, ಯದ್ದೋಕ್ಷು ಮಾಂ ಪ್ರಣಿಹಿತಂ ಗುರುಭೀಷ್ಮಕರ್ಣ ದ್ರೌಣಿ ತ್ರಿಗರ್ತ ಶಲಸೈಂಧವ ಬಾಹ್ಲಿಕಾದ್ಯೈ ಅಸ್ತ್ರಾಣಿ ಅಮೇಯ ಮಹಿಮಾನಿ ನಿರೂಪಿತಾನಿ ನೋಪಸ್ಪೃಶು ನೃಹರಿ ದಾಸಮಿವಾಸುರಾಣಿ ಅಂತ. ಆಯಿತು, ಇಷ್ಟೆಲ್ಲ ಆಯಿತು. ಆದರೆ ಅದು ಕೂಡ ಭೀಷ್ಮಾದಿಗಳು ತುಂಬ ಬಾಣವನ್ನು ಬಿಟ್ಟಿದ್ದಾರೆ ಅರ್ಜುನನಿಗೆ, ಅದು ಏನು ಆಗಲಿಲ್ಲ ನನಗೆ ಅಂತ ಒಂದು ಹೇಳುವುದಂತಾದರೆ, ಒಂದು ಪ್ರಸಂಗವನ್ನು ಹೇಳುವುದಂತಾದರೆ ಒಂದು 2 ಪ್ರಸಂಗವನ್ನು ನೋಡೋಣ. ಭಗದತ್ತ ಅಂತ ನರಕಾಸುರನ ಮಗ, ಅವನಿದ್ದಾನಲ್ವಾ, ವೈಷ್ಣವಾಸ್ತ್ರವನ್ನೇ ಅರ್ಜುನನ ಮೇಲೆ ಬಿಟ್ಟು ಬಿಟ್ಟ ಅಂತೆ. ವೈಷ್ಣವಾಸ್ತ್ರ ಅಂದರೆ ವಿಷ್ಣು ಸಂಬಂಧಿ ಅಸ್ತ್ರ. ಅದನ್ನು ಏನು ಅದಕ್ಕೆ ಹಿಂತಿರುಗಿಸಿ ಹೊಡಿಲಿಕ್ಕೆ ಶಕ್ತಿ ಉಂಟು ಅರ್ಜುನನಿಗೆ. ವಿಷ್ಣುವೇ ಸರ್ವೋತ್ತಮ, ಅವನಿಗಿಂತ ಮೇಲೆ ಅಸ್ತ್ರ ಯಾವುದುಂಟು, ಅದಕ್ಕಿಂತ ದೊಡ್ಡ ಅಸ್ತ್ರ ಯಾವುದೂ ಇಲ್ಲವೇ ಇಲ್ಲ. ಅದನ್ನು ಹಾಕಿದ ಅಂತ ಆದರೆ ಅರ್ಜುನ ಬದುಕಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ, ಅದು ಅರ್ಜುನ ಮೇಲೆ ಬಿದ್ದಿದ್ರೆ. ಆದರೆ ಕೃಷ್ಣ ಏನು ಮಾಡಿದ ಅಂತ ಅಲ್ಲಿ ಮಹಾಭಾರತ ನಾವು ನೋಡಿದರೆ ಗೊತ್ತಾಗ್ತದೆ. ಅವನು ನಿಂತು ಬಿಟ್ಟ ಅಂತೆ. ಆ ಅಸ್ತ್ರ ಉಂಟಲ್ವಾ ಕೃಷ್ಣನಿಗೆ ಹಾರ ಆಗಿ ಹೋಯ್ತಂತೆ. ಆ ಅಸ್ತ್ರ ಕೃಷ್ಣನಿಗೆ ಹಾರ ಆಗಿ ಹೋಯ್ತಂತೆ. ಒಬ್ಬ ಸಾರಥಿಯಾಗಿ ನಿಂತಿದ್ದಾನೆ, ಆ ಅಸ್ತ್ರ ಕೃಷ್ಣನಿಗೆ ಹಾರದ ಥರ ಆಗಿ ಹೋಯ್ತಂತೆ. ಯಾಕೆ? ವಿಷ್ಣು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಹಾಗಾಗಿ ಆ ಬಾಣವೇ ಅವನಿಗೆ ಹಾರದ ಥರ ಆಗಿ ಹೋಯಿತು. ಹಾಗಾಗಿ ಇಂತಹ ಹತ್ತು ಹಲವು ಪ್ರಸಂಗಗಳು. ಇನ್ನೊಂದು ನೋಡುವುದಂತಾದರೆ, ನಾನು ಈ ಸಂಜೆ ಒಳಗೆ ಜಯದ್ರಥನನ್ನು ಕೊಲ್ಲದೆ ಹೋದರೆ
ನಾನು ಅಗ್ನಿ ಪ್ರವೇಶವನ್ನು ಮಾಡಿಬಿಡ್ತೇನೆ ಅಂತ ಶಪಥ ಮಾಡಿದ್ದ. ಜಯದ್ರಥವನ್ನು ಹೊರಗೆ ತರಲೇ ಇಲ್ಲ, ಕೌರವ ಸೈನಿಕರು ರಕ್ಷಣೆ ಮಾಡಿಬಿಟ್ಟಿದ್ದಾರೆ. ಆಗ ಸೂರ್ಯಾಸ್ತ ಆಗುವಂತೆ ಮಾಡಿ ಅವರೆಲ್ಲ ಅಂದ್ಕೊಂಡ್ರೆ ರಾತ್ರಿ ಆಯ್ತಂತ, ಆದರೆ ಪುನಃ ಚಕ್ರದ ಮೂಲಕ ಸೂರ್ಯಾಸ್ತ ಆಗುವಂತೆ ಮಾಡಿ ಪುನಃ ಅದರಿಂದ ತೆಗೆದು ಜಯದ್ರಥ ಹೊರಗೆ ಬಂದಾಗ ಅವನನ್ನು ಸಾಯಿಸಿಬಿಟ್ಟ. ಆಗ ಅರ್ಜುನ ಅವನನ್ನು ಸಾಯಿಸಿಬಿಟ್ಟ. ಅಷ್ಟೇ ಅಲ್ಲ, ಮುಂದೆ ಇನ್ನೊಂದು ಕಥೆ ಇತ್ತು. ಆ ಜಯದ್ರಥನ ತಂದೆ, ನನ್ನ ಮಗನನ್ನು ಯಾರು ಸಾಯಿಸ್ತಾರೋ ಅವರ ತಲೆ 1000 ಹೋಳಾಗಿ ಹೋಗಬೇಕು ಅಂತ, ಅಂದ್ರೆ ನನ್ನ ಮಗನ ತಲೆಯನ್ನು ಯಾರು ಕೆಳಗೆ ಬೀಳಿಸ್ತಾರೋ ಅವರ ತಲೆ 1000 ಹೋಳಾಗಿ ಹೋಗಬೇಕು ಅಂತ ಶಾಪ ಕೊಟ್ಟಿದ್ದಂತೆ. ಕೃಷ್ಣ ನೋಡಿ, ಇದು ಅರ್ಜುನನಿಗೆ ಗೊತ್ತಿಲ್ಲ ಈ ಕತೆ. ಅದ ಕೃಷ್ಣ ಏನು ಹೇಳಿದ ಕೇಳಿದ್ರೆ, ಅರ್ಜುನ ಇನ್ನೊಂದು ಬಾಣ ಬಿಡು, ಇಲ್ಲಿಗೆ ಅದು ಕರೆಕ್ಟಾಗಿ ಅಲ್ಲಿಗೆ ಬೀಳ್ಬೇಕು, ಅಷ್ಟು ದೂರ ಹೋಗುವಂತೆ ಆ ತಲೆ ಅಲ್ಲಿ ಹೋಗುವಂತೆ ಮಾಡುವಂತ. ಒಂದು ಕಡೆ ಬಿತ್ತು, ಎಲ್ಲಿ ಕೇಳಿದ್ರೆ ಅವನ ತಂದೆಯ ಕೈ ಮೇಲೆ, ಆ ಜಯದ್ರಥನ ತಂದೆಯ ಕೈ ಮೇಲೆ ಬಿತ್ತ ಆ ತಲೆ. ಅವನು ಕೆಳಗೆ ಹಾಕಿದ, ಅವನ ತಲೆ ಚೂರಾಗೋಯ್ತು. ನೋಡಿ, ಇಂತಹ 10 ಹಲವು ಪ್ರಸಂಗಗಳು ಈ ತರ ನಮಗೆ 1000 ಬರ್ತದೆ ಮಹಾಭಾರತದಲ್ಲಿ. ಅಂತ ಎಲ್ಲ ಪ್ರಸಂಗದಲ್ಲಿ ನನ್ನ ರಕ್ಷಣೆ ಮಾಡಿದ್ಯಾರು ಕೇಳಿದ್ರೆ ಕೃಷ್ಣ ನೀನು ಅಂತ. ಅಷ್ಟೇ ಅಲ್ಲದೆ ಕೊನೆಗೆ ಯುದ್ಧ ಎಲ್ಲ ಮುಗ್ದಿದೆ, ಆಗೇನಾಯ್ತು ಕೇಳಿದ್ರೆ, ಒಬ್ಬ ಸಾರಥಿಗಿಂತ ನಾನು ಈಗ ಡ್ರೈವರ್ಗೆ ನಾವು ಮರ್ಯಾದೆ ಕಮ್ಮಿ ಕೊಡ್ತೇವಲ್ವಾ, ಹಾಗೆ ಅರ್ಜುನನ್ ಹಾಗೆ ಮಾಡಿದ. ಇಷ್ಟೆಲ್ಲ ಮಾಡಿದ ಹೌದು, ಆದರೆ ಆ ಸಮಯದಲ್ಲಿ ಸ್ವಲ್ಪ ನಾನು ಯಾರು ರಾಜ, ನೀನು ಫಸ್ಟ್ ಇಳಿಬೇಕು ಕೃಷ್ಣ, ಫಸ್ಟ್ ಡ್ರೈವರ್ ಇದ್ದು ಅವನು ಬಾಗಿಲು ತೆಗಿಬೇಕಲ್ವಾ, ಯಾರು ಮೈನ್ ಆಗಿರ್ತಾನೆ ಅವನದ್ದು. ಹಾಗೆ ಅರ್ಜುನ ಹೇಳ್ತಾನೆ, ಕೃಷ್ಣ ನೀನು ಮೊದಲು ಇಳಿ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಹೆಚ್ಚು ಮಾತಾಡಬೇಡ, ನೀನು ಮೊದಲು ಇಳಿ ಅಂತ ಹೇಳ್ತಾನೆ. ಅರ್ಜುನಿಗೆ ಮತ್ತೆ ಕೃಷ್ಣ ಹೇಳಿದ ಅಲ್ವಾ, ಆಯ್ತು ನಾ ಹೇಳಿದ ಒಂದು ಕೇಳುದಿಲ್ಲ ಅಂತ ಹೇಳಿ ಇಳ್ದ. ಆ ನಂತರ ಕೃಷ್ಣ ಇಳಿತಾನೆ. ಕೃಷ್ಣ ಇಳ್ದದ್ದು ರಥ ಪೂರ್ತಿ ಭಸ್ಮ ಆಗಿ ಹೋಯಿತು. ರಥ ಪೂರ್ತಿ ಭಸ್ಮ. ಯಾಕೆ ಕೇಳಿದ್ರೆ, ಅಲ್ಲಿ ಆ ಯುದ್ಧದಲ್ಲಿ ಬಂದ ಅಸ್ತ್ರಗಳು ಯಾರದ್ದೆಲ್ಲ, ಭೀಷ್ಮಾದಿಗಳ ಅಸ್ತ್ರಗಳು. ಅದಕ್ಕೆ ಎಷ್ಟೋ ಅವರು ಅಭಿಮಂತ್ರಣೆ ಮಾಡಿ ಎಷ್ಟು ಬಿಸಿಯಾಗಿರ್ತದೆ. ಅಷ್ಟೇ ಅಲ್ಲ, ನಾರಾಯಣ ಅಸ್ತ್ರವನ್ನೇ ಬಿಟ್ಟಿದ್ದಾನೆ ಅಶ್ವತ್ಥಾಮ ಆ ರಥದ ಮೇಲೆ. ಅಷ್ಟಿರುವಾಗ ಅಂತಹ ಶಾಖವನ್ನು ತಡಲಿಕ್ಕೆ ಶಕ್ತಿ ಉಂಟಾ ಆ ರಥಕ್ಕೆ? ಇಲ್ಲ. ಯಾಕೆ ಆ ಶಕ್ತಿ ಬಂತು ಕೇಳಿದ್ರೆ, ಕೃಷ್ಣ ಇರುವುದರಿಂದ. ಹೀಗೆ ಅರ್ಜುನಿಗೆಲ್ಲ ನೆನಪಾಗ್ತಾ ಇದೆ, ನಾನು ಇಷ್ಟು ನನ್ನ ಸಮಯ ನನಗೆ ಇಷ್ಟೆಲ್ಲ ರಕ್ಷಣೆ ಕೊಟ್ಟದ್ದು ಯಾರು ಕೇಳಿದ್ರೆ ಕೃಷ್ಣ ನೀನೇ ಕೊಟ್ಟದ್ದು ಅಂತ. ಕೃಷ್ಣ ನೀನು ನಮ್ಮೊಟ್ಟಿಗಿಲ್ಲ ಅಲ್ವಾ ಅಂತ ಅವನಿಗೆ ಬೇಜಾರಿನಲ್ಲಿ ಸ್ತುತಿ ಮಾಡ್ತಾ ಇದ್ದಾನೆ. ಅದು ತುಂಬಾ ನೋಡಿ, ಭಾವುಕತೆಯಿಂದ ಸ್ತುತಿ ಮಾಡಿದರೆ ಅದು ಅದಕ್ಕೆ ತುಂಬಾ ಫಲ. ಯಾಕೆಂದ್ರೆ ಅವನು ತನ್ನನ್ನು ಪೂರ್ತಿಯಾಗಿ ಅಲ್ಲಿ ಅವನು ತುಂಬಿಸಿಕೊಂಡಿರ್ತಾನೆ ತನ್ನನ್ನು. ನಾವೀಗ ಭಾವುಕರಾಗಿರುವಾಗ ನಮ್ಮಿಂದ ಸತ್ಯದ ಮಾತುಗಳು ಬರ್ತದಲ್ವಾ, ಆ ರೀತಿಯಾಗಿ ಅವನು ಭಾವುಕನಾಗಿದ್ದಾನೆ ಅರ್ಜುನ. ಕೃಷ್ಣ ನೀನು ನಮ್ಮೊಟ್ಟಿಗಿಲ್ಲ, ಆದರೆ ನೀನು ನಮಗೆ ಎಷ್ಟೆಲ್ಲ ರಕ್ಷಣೆ ಮಾಡಿದ್ಯ ಅಂತ ಯೋಚನೆ ಮಾಡಿ ಹೇಳ್ತಾ ಇದ್ದಾನೆ ಅವನು ಈ ರೀತಿಯಾಗಿ. ಇನ್ನು ಮುಂದೆ ಹೇಳ್ತಾ, ಯನ್ಮೇ ನೃಪೇಂದ್ರ ತರ್ಕೆ ವಿಹಾರ ಈಶೋ ಯೋ ಲಬ್ಧ ರೂಪಂ ಅವದತ್ ರಣಮೂರ್ಧಿ ದರ್ಶಿ ಯನ್ಮಾಯ ಆವೃತ ದೃಶೋ ನ ವಿದುಃ ಪರಂ ತಂ ಸೂತ್ರಾದಯೋ ಅಹಮಹಮಸ್ಮಿ ಮಮೇತಿ ಭವ್ಯಾಹ ಅಂತ. ಇನ್ನು ಕೃಷ್ಣ, ನಿನ್ನ ಈ ಮಹಿಮೆಗಳನ್ನೆಲ್ಲ ದೇವತೆಗಳು ಕೂಡ ನಾನು ಎಂಬ ಇದು ನೋಡಿ ಅಹಂಕಾರ ಇದ್ದರೆ ನಿನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕಾಗಿ ಮೊದಲು ನಾವು ದೇವರ ಹತ್ರ ಹೋಗಬೇಕಾದ್ರೆ ನಾನು ಎಂಬ ಅಹಂಕಾರ ಬಿಡಬೇಕು. ಅದನ್ನೇ ಹೇಳ್ತಾರೆ, ದೇವತೆಗಳು ಕೂಡ ಅಹಂಕಾರ ನಿನ್ನೊಟ್ಟಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ ಅಂತ ಅರ್ಜುನ ಹೇಳ್ತಾನೆ. ಹೀಗೆ ಹೇಳ್ತಾ, ಸೌತ್ಯೇವೃತಃ ಕುಮತಿನ ಆತ್ಮದ ಈಶ್ವರೋಮಿ ಯತ್ಪಾದ ಪದ್ಮಭವಾಯ ಭವಂಜಂತಿ ಭವ್ಯಾಹ ಸಶ್ರಾಂತ ವಾಹಮರಯೋ ರಥಿನೋ ಭುವಿಷ್ಟಂ ನ ಪ್ರಾಹರಣ್ಯದನು ಭಾವ ನಿರಸ್ತ ಚಿತ್ತಾಹ ಅಂತ. ಇನ್ನು ನಿನ್ನನ್ನು ಯಾರು ಗೊತ್ತುಂಟಾ ಪೂಜೆ ಮಾಡುವ, ನಾವು ನೀವಲ್ಲ, ಯಾರು ಮೋಕ್ಷವನ್ನು ಹೊಂದಿದಾರಲ್ವಾ, ಮೋಕ್ಷವನ್ನು ಯಾರು ಇಚ್ಛೆ ಪಡ್ತಾರಲ್ವ, ನನಗೆ ಮೋಕ್ಷ ಬೇಕು ಅಂತ, ಅವರೆಲ್ಲ ನಿನ್ನ ಪೂಜೆಯನ್ನು ಮಾಡ್ತಾರೆ, ನಿನ್ನ ಆರಾಧನೆಯನ್ನು ಮಾಡ್ತಾರೆ. ಇನ್ನೊಂದು ಪ್ರಸಂಗ ಹೇಳ್ತಾ ಇದ್ದಾನೆ. ಏನು ಕೇಳಿದರೆ, ಅರ್ಜುನ ಈ ರಥದ ಕುದುರೆಗಳಿರ್ತದಲ್ವಾ, ಅವುಗಳಿಗೆ ಕೂಡ ಬಾಯಾರಿಕೆ ಆಗ್ತದೆ. ಅದಕ್ಕೆ ಏನಾಯ್ತು ಕೇಳಿದರೆ, ಆ ಕುದುರೆಗಳಿಗೆ ಬಾಯಾರಿಕೆ ಆಗ್ತದೆ ಅಂತ ಅವನು ರಥದಿಂದ ಇಳಿದು ನೀರನ್ನು ಕುಡಿಸ್ತಾ ಇದ್ದ ಅಂತೆ. ಅದೇ ಕೌರವರು ಅದರಲ್ಲಿ ಯೋಚನೆ ಮಾಡ್ತಾರ, ಏನೂ ಇಲ್ಲ, ಬಂದರು ಅಂತ ಬುದ್ಧಿ ಅವರು ಕೆಳಗಿದ್ರು ಕೂಡ ಬಾಣವನ್ನು ಬಿಡುದೆ ಅಂತ. ಆದರೂ ಕೂಡ ಕರ್ಣ ಬಿಡಲಿಲ್ಲ ಅಂತೆ. ಯಾಕೆ ಕೇಳಿದರೆ, ನನ್ನ ರಕ್ಷಣೆ ಮಾತ್ರ ಮಾಡಿದಲ್ಲ ಕೃಷ್ಣ ನೀನು, ಆ ಕರ್ಣನಿಗೆ ಕೂಡ ಅಂತಹ ಬುದ್ಧಿಯನ್ನು ಕೊಟ್ಟಿ ನೀನು, ಅಂತಹ ಮೋಹವನ್ನು ಮಾಡಿದೆ, ಅವನು ಕೆಳಗಿದ್ದಾನೋ ಸಾಯಿಸೋದು ಬೇಡ ಅಂತ ಅಂತಹ ಬುದ್ಧಿಯನ್ನು ಕೊಟ್ಟಿ ನೀನು ಕರ್ಣನಿಗೆ. ಹಾಗಾಗಿ ಅಂತಹ ಸಮಯದಲ್ಲಿ ಕೂಡ ನನ್ನ ರಕ್ಷಿಸದವ ನೀನು ಅಂತ ಹೇಳ್ತಾನೆ ಕೃಷ್ಣ ಅರ್ಜುನ. ಇನ್ನು ಹೇಳ್ತಾ, ನವಾರಣ್ಯುದಾರ ರುಚಿರ ಸ್ಮಿತ ಶೋಭನಾನಿ ಹೇ ಪಾರ್ಥ ಹೇ ಅರ್ಜುನ ಸಖೇ ಕುರುನಂದನೇತಿ ಸಂಜಲ್ಪಿತಾನಿ ನರದೇವ ಹೃದಯಸ್ಪೃಶಾನಿ ಸ್ಮರ್ತುರ್ ಲುಟಂಧಿ ಸ್ವಯಂ ಮಮ ಮಾಧವಸ್ಯ ಅಂತ. ಏನು ಹೇಳ್ತಾನೆ ಕೇಳಿದರೆ, ಕೃಷ್ಣ ನೀನು ನನ್ನ ಸ್ನೇಹಿತ ಅಂತ, ನೀನು ನನ್ನ ಸ್ನೇಹಿತ ಅಂತ. ಸ್ನೇಹಿತರ ಮೇಲೆ ನಮಗೇನು ಗೌರವ ಇದ್ರೂ ಕೂಡ ಅದು ಏನೋ ಒಂದು ಸಸಾರವಾಗಿ ನಾವು ನೋಡಿಬಿಡ್ತೇವಲ್ವಾ, ಅದೇ ರೀತಿಯಾಗಿ ನಿನ್ನನ್ನೆಲ್ಲ ನೀನು ಕೃಷ್ಣ ನನ್ನನ್ನು ಹೇ ಅರ್ಜುನ ಹೇ ಗೆಳೆಯ ಅಂತ ಕರಿತಾ ಇದ್ದಾಗ ನಾನು ಕೂಡ ಹೇ ಕೃಷ್ಣ ಅಂತ ಕರಿತಾ ಇದ್ದೆ ಅಂತ ಈಗ ವ್ಯಥೆ ಪಡ್ತಾನವ. ಕೃಷ್ಣ ನೀನು ಎಷ್ಟು ದೊಡ್ಡವ, ನೀನು
ನಮಗೆಲ್ಲ ನೀನು ನಿಜವಾಗಿ ತಂದೆ ರೂಪಿಯಲ್ಲಿರುವವನು, ಆದರೂ ಕೂಡ ನನ್ನೊಟ್ಟಿಗೆ ಅಷ್ಟು ಸಲಿಗೆಯಲ್ಲಿ ನೀನು ಇದೆಯಲ್ವಾ ಅಂತ ಅವನು ಅರ್ಜುನ ಯೋಚನೆ ಮಾಡ್ತಾ ಇದ್ದಾನಂತೆ. ಇನ್ನು ಹೇಳ್ತಾ, ಶಯ್ಯಾಸನಾಟ್ಟನ ವಿಕತ್ತನ ಭೋಜನಾದಿ ಶೈಕ್ಯಾದ್ವಯಸ್ಯ ರುಭುಮಾನಿತಿ ವಿಪ್ರಲಬ್ಧ ಸಖ್ಯುಸ್ಸಖೇವ ಪಿತೃವತ್ತನುಜಸ್ಯ ಸರ್ವಂ ಸೇಹೇ ಮಹಿತಯ ಕುಮತೆ ರಘಮ್ಮೆ ಅಂತ. ಕೃಷ್ಣ ನಾನು ಏನೆಲ್ಲ ಮಾಡಿದೆ ಗೊತ್ತುಂಟ? ಭಗವದ್ಗೀತೆಯಲ್ಲಿ ಕೂಡ ಇಂಥದ್ದೇ ಮಾತುಗಳು ಬರ್ತದೆ. ಏನು ಹೇಳ್ತಾನೆ ಕೇಳಿದರೆ, ನಾನು ಮಲಗುವಾಗ ಕುತ್ಕೊಳ್ಳುವಾಗ ನಿನ್ನೊಟ್ಟಿಗೆ ಮಲಗ್ತಾ ಇದ್ದೆ, ನಿನ್ನೊಟ್ಟಿಗೆ ಮಲಗುವಾಗ ನೋಡಿ ಅವನಿಗೇನಾದ್ರು ಬೋಧೆ ಇರ್ತದ? ಅವನ ಮೇಲೆ ಕಾಲು ಬಿದ್ದರೂ ಆಶ್ಚರ್ಯ ಇಲ್ಲ, ದೇವರ ಮೇಲೆ ಕಾಲು ಹಾಕಿದ್ರೂ ಆಶ್ಚರ್ಯ ಇಲ್ಲ. ಇನ್ನು ಕುತ್ಕೊಳ್ಳುವಾಗ ಒಬ್ಬರ ಮೇಲೆ ಒಬ್ಬರು ಕುತ್ಕೊಳ್ಳುವಂಥದ್ದು. ಇನ್ನು ಆಟ ಆಡುವಾಗ ಏನಾದರೂ ಅವನನ್ನು ಬಿಡಿಸಿ ಇರ್ಬೋದು, ಕೃಷ್ಣನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ವಿಕತ್ತನ ಅಂತ ಹೇಳ್ಕೊಂಡು ಅವನೆದುರಿಗೆ ತಾನು ಹೊಗಳ್ಕೊಳ್ಳುವುದು. ನಾನು ಎಷ್ಟು ಶಕ್ತಿ ಗೊತ್ತುಂಟ ಕೃಷ್ಣ, ನನಗೆ ನಾನು ಎಷ್ಟು ದೊಡ್ಡವಾಗ ಗೊತ್ತುಂಟ ನೋಡು, ಅಷ್ಟೆಲ್ಲ ಅವರನ್ನೆಲ್ಲ ಕೊಂದೆ ಎಲ್ಲ ಗೊತ್ತುಂಟು. ಆದರೆ ಕೆಲವು ಬಾರಿ ಮರ್ತು ಹೋಗ್ತದೆ ಅವನಿಗೆ, ಇಲ್ಲ ನಾನೇ ಮಾಡಿದಂಥ ಅಹಂಕಾರ. ಅಷ್ಟು ಅಹಂಕಾರವನ್ನು ಬಿಟ್ಟೆ ಅಂತ ಹೇಳಿದ್ರೆ ಒಂದು ಅಹಂಕಾರ, ನನಗೇನು ಅಹಂಕಾರ ಇಲ್ಲ, ಅಲ್ಲೇ ಒಂದು ಅಹಂಕಾರ ಇದೆ. ಈ ರೀತಿಯಾಗಿ ಅಂತಹ ಅಹಂಕಾರ ಬರ್ತಾ ಇರ್ತದೆ. ಅವನೇ ಹೊಗಳ್ಕೊಳ್ತಾ ಇದ್ದ ಅಂತೆ. ಇನ್ನು ಭೋಜನ ಮಾಡುವಾಗ ಅವನೊಟ್ಟಿಗೆ ಭೋಜನ ಮಾಡುವಂಥದ್ದು. ಹೀಗೆ ನಾವು ದೊಡ್ಡವರೊಟ್ಟಿಗೆ ಸ್ವಲ್ಪ ಗೌರವ ಭಾವನೆ ತಾಳ್ತೇವಲ್ವಾ? ಈಗ ದೊಡ್ಡವರು ಅಂತಿದ್ದಾರೆ, ಅವರೊಟ್ಟಿಗೆ ನಾವು ಹಾಗೆ ಸುಮ್ಮನೆ ಈ ಥರ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಉಂಟಾ? ಅವರೊಟ್ಟಿಗೆ ಮಲ್ಕೊಳ್ಳಿಕ್ಕೆಲ್ಲ ಸಾಧ್ಯ ಉಂಟು? ಇಲ್ಲ. ಆದರೂ ಕೃಷ್ಣ ನಾನು ನಿನ್ನೊಟ್ಟಿಗೆ ಮಾಡಿದೆ ಅಲ್ವ ಇದಕ್ಕೆಂತ ಮಾಡುವಂಥದ್ದು? ಅವ ಹೇಳ್ತಾನೆ, ಅದಕ್ಕೆ ಅವನೇ ಉತ್ತರ ಕೊಟ್ಟು ಬಿಡ್ತಾನೆ. ಹೇಗೆ ಒಬ್ಬ ಮಗ ತಪ್ಪು ಮಾಡಿದೆ, ತಂದೆ ಹೇಗೆ ಕ್ಷಮಿಸ್ತಾನೋ ಹಾಗೆ ಒಬ್ಬ ಗೆಳೆಯ ತಪ್ಪು ಮಾಡಿದ, ಗೆಳೆಯ ಕ್ಷಮಿಸಿ ಬಿಡ್ತಾನೆ ಅವನನ್ನು. ಅದೇ ರೀತಿಯಾಗಿ ನನ್ನನ್ನು ನೀನು ಕ್ಷಮಿಸಿದಿ ತಂದೆ ಅಂತ ಅರ್ಜುನ ಹೇಳ್ತಾನೆ. ಏನು ಹೇಳ್ತಾ, ಸೋಹಂ ನೃಪೇಂದ್ರ ರಹಿತ ಪುರುಷೋತ್ತಮೇನ ಸಖ್ಯಾ ಪ್ರಿಯೇಣ ಸುಹೃದ ಹೃದಯೇನ ಶೂನ್ಯ ಅದ್ವನ್ಯುರುಕ್ರಮ ಪರಿಗ್ರಹ ಮಂಗರಕ್ಷನ್ ಗೋಪೈ ರಸದ್ಭಿರಿ ಅಬಲೇವ ವಿನಿರ್ಜಿತೋಸ್ಮಿ ಅಂತ. ಈಗ ಅವನು ಯುಧಿಷ್ಠನಿಗೆ ಇಷ್ಟೊತ್ತೇನು ವಿಷಯ ಅಂತ ಹೇಳಲಿಲ್ಲ, ಕೃಷ್ಣನ ಬಗ್ಗೆ ಹೊಗಳ್ತಾ ಇದ್ದಾನೆ. ಎಲ್ಲ ನಿನ್ನ ಅನುಗ್ರಹದಿಂದ ಆಯಿತು ಅಂತ. ಈಗ ವಿಷಯವನ್ನು ಹೇಳ್ತಾನೆ. ಪುರುಷೋತ್ತಮನಿಂದ ರಹಿತನಾದ ನಾನು ಪುರುಷೋತ್ತಮ ಅಂತ. ಪುರುಷೋತ್ತಮ ಅಂದ್ರೆ ಏನು ನೋಡಿ, ನಾವು ಇಷ್ಟೆಲ್ಲ ಏನು ಹೇಳಿದ್ವಿ ನೋಡಿ, ಆ ಎಲ್ಲ ಅರ್ಥವನ್ನು ಈ ಪುರುಷೋತ್ತಮ ಅನ್ನೋ ಶಬ್ದ ಹೇಳಿಬಿಡ್ತದೆ. ಪುರುಷ ಅಂತ ದೇವರಿಗೆ ಹೆಸರು, ತುಂಬ ಬಾರಿ ಕೇಳಿರ್ತೇವೆ ಪುರುಷ ಅಂತ. ನಾವು ಈಗ ಒಂದು ಗಂಡಸರಿಗೆ ಅಂತ ಕನ್ನಡದಲ್ಲಿ ಇಟ್ಟು ಬಿಟ್ಟಿದ್ದೇವೆ. ಆದರೆ ಮುಖ್ಯವಾಗಿ ಆ ಪುರುಷ ಅಂತ ಹೆಸರು ಯಾರಿಗೆ ಕೇಳಿದರೆ ದೇವರಿಗೆ. ಅದಕ್ಕೆ ಪುರುಷ ಸೂಕ್ತ ಅಂತಲೇ ವೇದದಲ್ಲಿ ಅತ್ಯಂತ ಉತ್ತಮವಾದ ಸೂಕ್ತ ಪುರುಷ ಸೂಕ್ತ, ಅಲ್ಲಿ ಪುರುಷ ಸೂಕ್ತ ಅಂತಲೇ ಹೆಸರು ಇಟ್ಟು ಬಿಟ್ಟಿದ್ದಾರೆ. ಪುರುಷ ಅಂದರೆ ಏನು ಕೇಳುವಾಗ ಹೇಳ್ತಾರೆ, ಪುರು ಭೂಯಿಷ್ಟಂ ಶಂ ಪ್ರಾಣನಂ ಯಸ್ಯ ಅಂತ. ಅಂದರೆ ಭೂಯಿಷ್ಟ ಅಂದರೆ ಎಲ್ಲ ಕೆಲಸಗಳು ಯಾರಿಗಿದೆಯೋ ಅವನು ಪುರುಷ ಅಂತ. ಅಂದರೆ ನಮಗೆಲ್ಲ ಕೆಲಸ ಇಲ್ವಾ ಕೇಳಿದರೆ? ಇಷ್ಟೊತ್ತು ಏನು ಹೇಳಿದ್ದು? ಮತ್ತೆ ನಮಗೆಲ್ಲ ಕೆಲಸ ಇದ್ರೂ ಕೂಡ ನಮ್ಮೊಳಗೆ ನಿಂತು ಮಾಡಿಸಿರುವುದು ಯಾರು? ಭಗವಂತ ಅಲ್ವಾ? ಹಾಗಾಗಿ ಜಗತ್ತಿನಲ್ಲಿ ಯಾವ್ದು ಕೆಲಸ ಅಂತಿದೆಯೋ ಆ ಎಲ್ಲ ಕೆಲಸ ಇರುವುದು ಆ ಪುರುಷೋತ್ತಮನಿಗೆ, ಆ ಪುರುಷನಲ್ಲಿ ಉತ್ತಮನಾದ ಪುರುಷೋತ್ತಮನಿಗೆ ಅಂತ ಹೇಳ್ತಾರೆ. ಹಾಗಾಗಿ ಇಷ್ಟು ಹೊತ್ತು ಅರ್ಜುನ ಏನು ಹೇಳಿದ್ನೋ ಅದರ ಸಾರಭೂತವಾಗಿ ಪದವನ್ನು ಹೇಳ್ತಾನೆ. ನೀನು ಪುರುಷೋತ್ತಮ. ಪುರುಷೋತ್ತಮ ಅಂದರೆ ಪುರುಷ ಅಂದ್ರೆ ವಾಯುದೇವರಿಗೆ ಹೇಳ್ಬೋದು, ಯಾಕಂದರೆ ಪ್ರಾಣ ಅಂತ ಹೇಳುವಾಗ ಪ್ರಾಣಶಕ್ತಿ ನಮ್ಮಲ್ಲಿ ನಿಂತು ಕೆಲಸ ಮಾಡುತ್ತದೆ ಹೇಳಿದರೆ, ಆ ಪ್ರಾಣಶಕ್ತಿಯು ಕೂಡ ಉತ್ತಮನಾದ ನೀನು ಪುರುಷೋತ್ತಮ ಅಂತ ಹೇಳ್ತಾನೆ. ಇಷ್ಟು ಕೆಲಸ ಮಾಡಿಸಿರುವಂತಹ ಭಗವಂತನಿಂದ ರಹಿತನಾದ ನಾನು ಕೃಷ್ಣ ಪರಂಧಾಮಕ್ಕೆ ಹೋಗಿ ಬಿಟ್ಟಿದ್ದಾನೆ. ಈಗ ನನ್ನೊಟ್ಟಿಗೆ ಯಾರು ಸಹ ಇಲ್ಲ. ಹಾಗಾಗಿ ದಾರಿಯಲ್ಲಿ ಬರ್ತಾ ನಾನು ಉರುಕ್ರಮ ಅಂತ ಹೇಳಿ ಉರುಕ್ರಮ ಪರಿಗ್ರಹಂ ಅಂತ ಹೇಳ್ತಾ, ಅಂದರೆ ಉರುಕ್ರಮ ಅಂದರೆ ದೇವರಿಗೆ ಹೆಸರು. ಅವರ ಹೆಂಡತಿಯರನ್ನು 1400 ಜನ ಏನಿದ್ದಾರೋ ಅವರನ್ನು ಕರ್ಕೊಂಡು ಬರ್ತಾ ಇರುವಾಗ ಅವರ ರಕ್ಷಣೆ ಮಾಡಲಿಕ್ಕೆ ನಂಗೆ ಸಾಧ್ಯ ಆಗಲಿಲ್ಲ. ಎಲ್ಲರನ್ನು ಕೂಡ ಆ ಮ್ಲೇಚ್ಛರು ಅಪಹರಿಸಿಕೊಂಡು ಹೋದರು ಅಂತ ಹೇಳ್ತಾನೆ. ನಿನ್ನ ಅನುಗ್ರಹ ಇಲ್ಲದೆ ನಾನು ಶೂನ್ಯ, ಹೃದಯೇನ ಶೂನ್ಯ. ನನ್ನ ಮನಸ್ಸು ಕೂಡ ತುಂಬಲಿಲ್ಲ, ನನ್ನ ಪರಾಕ್ರಮವೂ ಶೂನ್ಯ, ಹೃದಯವೂ ಶೂನ್ಯ, ಎರಡೂ ಶೂನ್ಯ. ನಾನು ಮನಸ್ಸಿನಿಂದಲೂ ಕುಗ್ಗಿದ್ದೇನೆ, ದೇಹದಿಂದಲೂ ಕುಗ್ಗಿದ್ದೇನೆ ಅಂತ ಅರ್ಜುನ ಹೇಳ್ತಾನೆ. ಕೊನೆಗೊಂದು ಮಾತು ಹೇಳ್ತಾನೆ, ತದ್ವೈ ಧನುಸ್ತ ಇಶವಃ ಸರತೋ ಹಯಾಸ್ತೆ ಸೋಹಂ ರತಿ ನೃಪತಯೋ ಯತ ಆಮನಂತಿ ಸರ್ವಂ ಕ್ಷಣೇಣ ತದಭೂತ್ ಅಸದೀಶ ರಿಕ್ತಂ ಭಸ್ಮನ್ ಹುತಂ ಕುಹಕರಾದ್ಧಮಿವೋಪ್ತ ಮೂಷೆ ಅಂತ ಹೇಳ್ತಾನೆ. ಇದು ನೋಡಿ, ಇದು ಸಾರಭೂತವಾದ ಮಾತು. ಏನು ಹೇಳ್ತಾನೆ ಕೇಳಿದ್ರೆ, ನೋಡು ಅಣ್ಣ, ಧನುಸ್ಸುಂಟಲ್ವಾ, ಇದು ಗಾಂಡೀವ ಧನುಸ್ಸು. ಇದೇ ಧನುಸ್ಸು ಹಿಂದೆ ಕರ್ಣಾದಿ ರಾಕ್ಷಸರನ್ನು, ಕರ್ಣಾದಿ ಸೈನಿಕರನ್ನು ಕೊಂದಿತ್ತು. ಇನ್ನು ಇದೇ ಬಾಣ ಉಂಟಲ್ವಾ, ಎಲ್ಲ ರಾಕ್ಷಸರನ್ನು ಕೊಂದಿತ್ತು, ಎಲ್ಲ ಸೈನಿಕರನ್ನು ಕೊಂದಿತ್ತು. ಇದೇ ಕುದುರೆ ಕೂಡ ಇದೆ. ಇನ್ನು ಇದೇ ರಥ ಕೂಡ ಇದೆ. ಇಷ್ಟಿರುವಾಗ ಅದೇ ರಥದಲ್ಲಿ ನಾನು ಕುರುಕ್ಷೇತ್ರದ ಯುದ್ಧಗಳನ್ನು ಮಾಡಿದ್ರು ಕೂಡ
ಅದೇ ಅರ್ಥದಲ್ಲಿ ನಾನು ಇವತ್ತು ಬಂದರೂ ಕೂಡ ನನ್ನಿಂದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ಅದೇ ಒಂದು ಯೋಚನೆ ಮಾಡಬೇಕು, ಅಲ್ಲ ಬಾಣ ಅಲ್ಲಿ ಬಿಟ್ಟಾದ್ಮೇಲೆ ವಾಪಸ್ ತರ್ತಾರ ಅವರು? ಶತ್ರುವಿನ ಮೇಲೆ ಬಾಣ ಬಿಟ್ಟ ಮೇಲೆ ಅದು ಹೋಯ್ತು, ಅಲ್ಲಿಗೆ ವಾಪಸ್ ಬರ್ತದ? ಇಲ್ಲ. ಇನ್ನು ಒಂದು ಕತೆ ಹೇಳಿದೆ, ರಥನೂ ಅದೇ ಅಂತ ಹೇಳಿದ. ರಥ ಭಸ್ಮವಾಯಿತು ಅಂತ ಮಹಾಭಾರತದಲ್ಲಿ ಬಂದಿದೆ, ಪುನಃ ಅದೇ ರಥ ಅಂತ ಅರ್ಥ ಅಂತ, ಅದೇ ಕುದುರೆ ಅಂತ ಹೇಳ್ತಾನೆ, ಅದೇ ಬಾಣ ಅಂತ ಹೇಳ್ತಾನೆ, ಅದೇ ರಥ ಅಂತ ಹೇಳ್ತಾನೆ. ಅದಕ್ಕೆ ಆಚಾರ್ಯ ಮಧ್ವರನ್ನು ಉತ್ತರವನ್ನು ಹೇಳ್ತಾರೆ, ಅಲ್ಲಿ ಅದೇ ಅಂತ ಹೇಳಿದ್ರೆ ಅದಕ್ಕೆ ಸದೃಶವಾದದ್ದು ಅಂತ ಅರ್ಥ ಅಂತ. ಅಂದ್ರೆ ಬಾಣ ಕೂಡ ಅಂಥದ್ದೇ ಬಾಣ, ಅಂಥದ್ದೇ ರಥ, ಅಂಥದ್ದೇ ರಥ, ಅಂಥದ್ದೇ ಬಾಣ ಇದ್ರೂ ಕೂಡ ನನ್ನಿಂದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾ, ಹೇಗೆ ಒಂದು ಭಸ್ಮವಾದ ಒಂದು ಕುಂಡಕ್ಕೆ ನಾವು ಹವಿಸ್ಸನ್ನು ಹಾಕಿದರೆ ಹೇಗೆ ವ್ಯರ್ಥ ಆಗ್ತದೋ, ಬೂದಿ ಮಾತ್ರ ಉಂಟು, ಅಲ್ಲಿಗೆ ಹವಿಸ್ಸು ಹಾಕಿದ್ರೆ ಏನೋ ಪ್ರಯೋಜನ ಉಂಟಾ? ಇಲ್ಲ. ಒಂದು ಬರಡು ಭೂಮಿ, ಅದಕ್ಕೆ ಒಂದು ನಾವು ಬೀಜವನ್ನು ಹಾಕಿದ್ರೆ ಪ್ರಯೋಜನ ಉಂಟಾ? ಪ್ರಯೋಜನ ಇಲ್ಲ. ಹಾಗೆ ಕೂಡ ಕೃಷ್ಣನಿಲ್ಲ ನನ್ನ ಪರಾಕ್ರಮ ಶೂನ್ಯ ವ್ಯರ್ಥ ಅಂತ ಹೇಳ್ತಾನೆ. ಇಷ್ಟು ಹೇಳಿ ಮುಂದೆ ಹೇಳ್ತಾನೆ, ರಾಜನ್ಸ್ತ್ವಯ ಈ ಕೃಷ್ಣನ ಒಂದು ಮಹತ್ವವನ್ನು ಹೇಳುವ ಹಾಗೆ, ರಾಜನ್ಸ್ತ್ವಯ ಅಭಿಪೃಷ್ಟಾನಾಂ ಸುಹೃದಾನಾಂ ನ ಸುಹೃತ್ ಪುರೇ ವಿಪ್ರಶಾಪ ವಿಮೂಢಾನ ನಿಗ್ಧತಾ ಮುಷ್ಟಿಭಿರ್ಮಿತಃ ವಾರುಣೀ ಮದಿರಾಂ ಪಿತ್ವ ಮದೋನ್ಮಥಿತ ಚೇತಸಾಂ ಅಜಾನತಾಂ ಇವಾತ್ಮಾನಂ ಚತುಃಪಂಚಾವಶೇಷಿತಾ ಅಂತ ಏನು ಹೇಳ್ತಾನೆ ಹೇಳುವಾಗ, ಈ ಹೇ ರಾಜನ್, ಈಗ ನೀನು ಯಾರೆಲ್ಲ ದ್ವಾರಕೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರ ಕೇಳಿದ್ದೆ ಅಲ್ವಾ? ಕ್ಷೇಮವಾಗಿದ್ದರೆ ಎಲ್ಲಿಂದ ಕ್ಷೇಮವಾಗಿರೋದು? ಅವರು ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೆ ಕ್ಷೇಮವಾಗಿದ್ದಾರಾ ಇಲ್ವಾ ಅಂತ ಹೇಳ್ಬೋದು. ಅವರೇ ಇಲ್ಲದಿದ್ದರೆ ಏನಾಯಿತು ಕೇಳಿದರೆ, ಕೃಷ್ಣ ಪರಂಧಾಮಕ್ಕೆ ಹೋದ್ಮೇಲೆ ಇದ್ದ ಯಾದವರೆಲ್ಲ ಪರಸ್ಪರ ಹೊಡೆದಾಡಿಕೊಂಡು ಸತ್ತು ಬಿಟ್ರಂತೆ, ಪರಸ್ಪರ ಅವರವರೇ ಹೊಡೆದಾಡ್ಕೊಂಡು ಬಿಟ್ರಂತೆ. ಈ ರೀತಿ ಹೊಡೆದಾಡ್ಕೊಂಡೇ ಅವರು ಸತ್ತು ಬಿಟ್ಟರೆ ಸತ್ತು ಹೋದರು. ಇನ್ನು ಕೆಲವರೆಲ್ಲ ಮದ್ಯಪಾನವನ್ನು ಮಾಡಿ ತನ್ನ ಬೋಧವಿಲ್ಲದಂತೆ ಸತ್ತು ಹೋದ್ರಂತೆ. ನೀನು ಯಾರನ್ನೆಲ್ಲ ಕೇಳಿದವು 4-5 ಜನ ಇದ್ದಾರಷ್ಟೇ ಅಂತ. ಇದೆಲ್ಲ ಭಗವಂತನ ವ್ಯವಸ್ಥೆ. ನಾವು ಕೃಷ್ಣಾಷ್ಟಮಿ ದಿವಸ ಒಂದು ಮಂತ್ರವನ್ನು ಹೇಳ್ತೇವಲ್ವಾ, ನಿನ್ನೆಯೂ ಬಂದಿತ್ತು, ಜಾತಕಂಸ ಪದಾರ್ಥಾಯ ಭೂಭಾರ ಹರಣಾಯ ಚ ಅಂತ. ಅವನು ಬರುವಾಗ ಯಾಕೆ ಬಂದ? ಭೂಮಿಯ ಭಾರವನ್ನು ಹರಣೆ ಮಾಡಬೇಕು ಅಂತ. ತುಂಬ ರಾಕ್ಷಸರನ್ನು ಕೊಂದ ಹೌದು, ಆದರೂ ಬರುವಾಗ ರಾಶಿ ಜನರನ್ನು ಕರ್ಕೊಂಡು ಬಂದಿದ್ದಾನೆ. ಅಂದರೆ ದೇವತೆಗಳೆಲ್ಲ ಇದ್ದಾರಲ್ವ, ಅವರೆಲ್ಲ ಯಾದವರಾಗಿ, ಅಂದರೆ ಕೃಷ್ಣನ ಒಂದು ಸಂಗಡಿಗರಾಗಿ ಸ್ನೇಹಿತರಾಗಿ ಅವತಾರ ಮಾಡಿದ್ದಾರೆ, ತಂದೆ ತಾಯಿಯರಾಗೆಲ್ಲ ಅವತಾರ ಮಾಡಿದ್ದಾರೆ. ಅವರು ಕೂಡ ಹೇಗೆ ಸತ್ರು ಕೇಳಿದರೆ, ತಂದೆ ತಾಯಿಯರು ಸಹ ಹೇಗೆ ಆ ರೀತಿಯಾಗಿ ಸಾಲಿಲ್ಲ, ಆದರೂ ಸ್ನೇಹಿತರೆಲ್ಲ ಹೇಗೆ ಸತ್ರು ಕೇಳಿದ್ರೆ ಇದೇ ರೀತಿಯಾಗಿ ಪರಸ್ಪರ ಹೊಡೆದಾಡಿಕೊಂಡು ಈ ರೀತಿಯಾಗೆಲ್ಲ ಮಾಡಿಕೊಂಡು ಸತ್ರು. ಅಂದರೆ ನೋಡಿ ಆ ಒಂದು ಹೇಗೆ ವೈರಾಗಿ ಕೃಷ್ಣನಿಗೆ ಕೇಳಿದರೆ, ತನ್ನವರು ಅಂತವನಿಗೆ ಒಂದು ನನ್ನವರಪ್ಪ ಇವರನ್ನೆಲ್ಲ ಹೇಗೆ ಆ ಥರ ಎಲ್ಲ ಸಾಯಿಸ್ಲಿಕ್ಕೆ ಸಾಧ್ಯ ಉಂಟಾ, ಇವರ ಬದುಕಲಿ ಹೀಗೆ ಅಂತೆಲ್ಲ ಇಲ್ಲ. ತನ್ನ ಕೆಲಸ ಮುಗೀತಾ, ಇವರ ಆಯುಷ್ಯ ಮುಗೀತು, ಇನ್ನೂ 2 ಮಾತಿಲ್ಲ. ಅವ್ರು ನನ್ನ ಎಷ್ಟೇ ಆಗಿರಲಿ ಅವರ ಆಯುಷ್ಯ ಮುಗೀತಂತ ಆದಮೇಲೆ ಅವರನ್ನು ಈ ರೀತಿಯಾಗಿ ಈ ರೀತಿ ಗಲಾಟೆ ಮಾಡುವಂತೆ ಮಾಡಿ ಅವರನ್ನು ಸಾಯಿಸಿಬಿಟ್ಟ. ಇನ್ನು ಹೇಳ್ತಾ ಕೊನೆಗೆ ಹೇಳುವಂಥದ್ದು, ದೇಶಕಾಲಾರ್ಥಯುಕ್ತಾನಿ ಹೃತ್ತಪೋಪಾಶಮಾನಿ ಚ ಹರಂತಿ ಸ್ಮರತಶ್ಚಿತ್ತಂ ಗೋವಿಂದ ಅಭಿಹಿತಾನಿ ಮೇ ಅಂತ. ಇಷ್ಟೆಲ್ಲ ಹೇಳಿದ ಅಲ್ವಾ, ಭಾವ ಪರವಶಾಗಿ ಹೋಗಿದ್ದಾನವ. ಅಯ್ಯೋ ಕೃಷ್ಣ ಈಗ ಇಲ್ಲ, ನನ್ನ ರಕ್ಷಣೆಗೆ ನಾನು ಕೂಡ ಇನ್ನು ಇಲ್ಲಿ ಈ ಭೂಮಿಯಲ್ಲಿದ್ದು ಪ್ರಯೋಜನ ಇಲ್ಲ. ಕೊನೆಗೆ ಏನು ಹೇಳ್ತಾನೆ ಕೇಳಿದರೆ, ಈ ಗೋವಿಂದನ ನಾಮಸ್ಮರಣೆಯನ್ನು ಯಾರು ಮಾಡ್ತಾರೋ ಉಂಟಲ್ವಾ, ಅವರ ಏನೆಲ್ಲ ಸಮಸ್ಯೆ ಅದೆಲ್ಲ ಅಪಹಾರ ಮಾಡ್ತಾನೆ ದೇವರು ಅಂತ. ನೀವು ಗೋವಿಂದ ಗೋವಿಂದ ಅಂತ ಹೇಳ್ದ ಹರಂತಿ ಸ್ಮರತಶ್ಚಿತ್ತಂ ಅಂತ. ಚಿತ್ತದಲ್ಲಿ ಏನೆಲ್ಲ ಕಷ್ಟ ಅಂತಿದೆಯೋ, ನಮಗೆ 1000 ಕಷ್ಟ ಇರ್ತದೆ, ಆ ಏನೆಲ್ಲ ಕಷ್ಟ ಅಂತಿದೆಯೋ ಅದು ಯಾರು ಆ ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾರೋ, ಆ ಗೋವಿಂದ ಎನ್ನುವುದಕ್ಕೆ 10 ಹಲವು ಅರ್ಥಗಳು. ಮುಖ್ಯ ಗೋ ಅಂದರೆ ಹಸುಗಳು, ಅವುಗಳನ್ನು ದನಗಳನ್ನು ರಕ್ಷಣೆ ಮಾಡ್ತಾನೆ, ಅದು ಗೋವಿಂದ ಅಂತ. ಇನ್ನು ಗೋ ಅಂದರೆ ವೇದವನ್ನು ರಕ್ಷಣೆ ಮಾಡಿದ. ಇನ್ನು ಗೋ ಅಂದರೆ ಶಾಸ್ತ್ರಾದಿಗಳನ್ನು ರಕ್ಷಣೆ ಮಾಡಿದ. ಗೋ ಅಂದರೆ ನೀರನ್ನು ರಕ್ಷಣೆ ಮಾಡಿದ ಅಂತ. ಈ ರೀತಿಯಾಗಿ 10 ಹಲವು ಅರ್ಥಗಳು. ಈ ರೀತಿಯಾಗಿ 10 ಹಲವು ಅರ್ಥಗಳಿಂದ ಕೂಡಿರುವಂತಹ ಗೋವಿಂದನ ನಾಮಸ್ಮರಣೆಯನ್ನು ಯಾರು ಮಾಡ್ತಾರೋ ಅವರ ಮನಸ್ಸಿನ ಎಲ್ಲ ದುಗುಡಗಳು ನಾಶವಾಗ್ತದೆ ಅಂತ ಹೇಳ್ತಾನೆ. ಕೊನೆಗೆ ಸೂತರ ಹೇಳ್ತಾರೆ, ಏವಂ ಚಿಂತಯತೋ ಜಿಷ್ಣೋ ಕೃಷ್ಣಪಾದರಸೋರುಹಂ ಸೌಹಾರ್ದೇನ ಅತಿಗಾಢೇನ ಶಾಂತಾಸೀದ್ ವಿಮಲಾ ಮತಿ. ಅವನು ಎಂಥ ಸ್ಟೇಜ್ಗೆ ಬಂದ ಕೇಳಿದರೆ, ಇಷ್ಟು ವರ್ಷ ಮಾಡಿದ್ದೆಲ್ಲ ಕರ್ಮವನ್ನು ದೇವರಿಗೆ ಅರ್ಪಿಸಿದ. ಇಷ್ಟು ವರ್ಷದಲ್ಲಿ ಅವನೇನೋ ತಪ್ಪಿರ್ಬೋದು, ಕೆಲವು ಬಾರಿ ಬಂದಿದೆ ಹೌದು ಕೃಷ್ಣನೇ ಮಾಡಿಸುದಂತ, ಅದು ಕೆಲವು ಬಾರಿ ತಪ್ಪಿ ಹೋಗಿದ್ದಾನವ.
ಅಹಂಕಾರ ಬಂದಿದೆ, ಎಲ್ಲ ನಾನೇ ಮಾಡಿದ್ದು ಅಂತ. ಇಷ್ಟು ಹೊತ್ತು ಅವನು ಹೇಳಿದ ಅಲ್ವಾ, ಅದು ಭಾವ ಪರವಶನಾಗಿ ಹೇಳಿದ ಅಲ್ವಾ, ಎಲ್ಲ ದೇವರಿಗೆ ಅರ್ಪಣೆ ಮಾಡಿಬಿಟ್ಟ. ದೇವರೇ, ಇಷ್ಟು ವರ್ಷ ನಾನು ಏನೆಲ್ಲ ಕರ್ಮ ಮಾಡಿದ್ನೋ, ನಮ್ಮ ಥರ ಚಿಕ್ಕ ಚಿಕ್ಕ ಕರ್ಮ ಅಲ್ಲ, ನಾವು ಚಿಕ್ಕ ಚಿಕ್ಕ ಕರ್ಮ ಮಾಡಿ ನಾವು ಮಾಡ್ತೇವೆ ಅಂತ ಹೇಳ್ತೇವೆ. ಅವನು ಎಂತಹ ಕರ್ಮವನ್ನು ಮಾಡಿದ್ದಾನೆ, ಅಷ್ಟು ಕರ್ಮವನ್ನು ಮಾಡಿದವ ಏನು ಯೋಚನೆ ಮಾಡ್ತಾನೆ ಕೇಳಿದರೆ, ಭಗವಂತ ಎಲ್ಲ ನೀನೇ ಮಾಡಿಸಿದ್ದು ಅಂತ. ಇಷ್ಟು ಭಗವಂತ ನೀನೇ ಮಾಡಿಸಿದ್ದು ಅಂತ ಹೇಳಿ ಸೌಹಾರ್ದೇನ ಅತಿಗಾಢೇನ ಸೌಹಾರ್ದೇನ ಅಂತ ಅತಿ ನಿರ್ಮಲವಾದ ಒಂದು ಭಕ್ತಿಭಾವದಿಂದ ದೇವರ ಮೇಲೆ ಭಕ್ತಿಯನ್ನು ಮಾಡ್ತಾ ಅವನು ವಿಮಲಾಮತಿ ಮನಸ್ಸಿನಲ್ಲಿ ಏನೂ ಕಾಲುಷ್ಯವಿಲ್ಲದೆ ದೇವರನ್ನು ಚಿಂತನೆ ಮಾಡಲಿಕ್ಕೆ ಶುರು ಮಾಡ್ತಾನಂತೆ. ಇನ್ನು ಅನ್ಕೊಳ್ತಾನಂತೆ, ನಂದು ಕೂಡ ಇನ್ನು ಪರಂಧಾಮಕ್ಕೆ ಹೋಗುವ ಪರಿಸ್ಥಿತಿ ಬಂತು ಅಂತ. ಇಷ್ಟಕ್ಕೆ ಇಲ್ಲಿ ಮುಗಿತದೆ. ಯಾಕೆ ಈ ಸ್ತುತಿ ತುಂಬ ಮಹತ್ವದ್ದು ಅಂತ ಹೇಳುವಾಗ, ಈ ಸ್ತುತಿಯಿಂದ ನಮಗೆ ಗೊತ್ತಾಗಬೇಕು, ನಾವು ನಮ್ಮ ಪ್ರತಿ ಕಾರ್ಯದಲ್ಲಿಯೂ ನಾವು ಅಂದ್ಕೊಳ್ಬೇಕು. ಬರುವುದೇ ಇಲ್ಲ ಅಂತಲ್ಲ, ಅಹಂಕಾರ ಎಲ್ರಿಗೂ ಬಂದರೂ ಕೂಡ ಇಂಥ ಸ್ತುತಿಯನ್ನು ಕೇಳುವಾಗ ನಮ್ಮ ರಿಯಾಲಿಟಿ ಚೆಕ್ಕನ್ನು ನಾವು ಮಾಡ್ಕೊಳ್ಬೇಕು. ನಾವು ಎಲ್ಲಿದ್ದೇವೆ ಅಂತ ಬಂದೇ ಬರ್ತದೆ. ನಾವು ಮಾಡಿದ್ದಂಥ ಒಂದು ಇದ್ದೇ ಇರ್ತದೆ, ಹೌದು ನಮ್ಮ ಮೂಲಕ ದೇವರು ಮಾಡಿಸಿದ್ದು ಎನ್ನುವ ಜ್ಞಾನ ಇರಬೇಕು ಎಲ್ಲ ಕಾರ್ಯದಲ್ಲಿ. ಅಂತಹ ಅಹಂಕಾರ ಅಲ್ಲಿ ಹಿಂದೆ ಬಂದ ಹಾಗೆ, ಅಹಂಕಾರವನ್ನು ಬಿಟ್ಟರೆ ಮಾತ್ರ ನಮಗೆ ದೇವರು ಸಿಗಲಿಕ್ಕೆ ಸಾಧ್ಯ ಅಂತ ಹೇಳುವ ಮೂಲಕ ಈ ಚಿಂತನೆಯನ್ನು ನಾವು ದಿನ ಮಾಡೋಣ. ದಿನ ಮಾಡಿದರೆ ನಮ್ಮಲ್ಲಿ ಏನೋ ಒಂದು ಅಹಂಕಾರ ಬರ್ತದೋ, ಒಂದು ಯಾವುದೇನು ಕೆಲಸ ಮಾಡುವಾಗ ಆ ಅಹಂಕಾರ ಕೂಡ ನಮ್ಮಿಂದ ಹೋಗ್ತದೆ. ಹಾಗಾಗಿ ಅರ್ಜುನ ನಮ್ಮ ಪ್ರತಿನಿಧಿಯಾಗಿ ಈ ಸ್ತುತಿಯನ್ನು ಮಾಡಿದ್ದಾನೆ ಅಂತ ತಿಳ್ಕೊಂಡು ಈ ಸ್ತುತಿಯ ಅರ್ಥಚಿಂತನೆ ಇನ್ನೂ ಯೋಚನೆ ಮಾಡಿದರೆ ಇನ್ನೂ ಹಲವು ಅರ್ಥಗಳು ಇಲ್ಲಿ ಸಿಗ್ತದೆ ನಮಗೆ ಈ ಸ್ತುತಿಯಲ್ಲಿ. ಆ ಸ್ತುತಿಯ ಅರ್ಥವನ್ನು ನಾವು ದಿನ ಅನುಸಂಧಾನ ಮಾಡುವ ಮೂಲಕ ನಮಗೆ ಸಿಗಲಿ ಅಂತ ನಾವು ಇನ್ನು ಹಾಗೆ ಯೋಚನೆ ಮಾಡ್ತೇವೆ ಅಲ್ಲ, ನಮಗೆ ಆ ರೀತಿ ಯೋಚನೆ ಕೊಡ್ಲಿ ದೇವರು, ನಮಗೆ ಆ ರೀತಿ ಯೋಚನೆ ಕೊಡ್ಲಿ ಅಂತಲೇ ಕೇಳ್ಕೊಳ್ಬೇಕು. ನಾವಿನ್ನು ಯೋಚನೆ ಮಾಡ್ತೇವೆ, ಇಷ್ಟೆಲ್ಲ ಕೇಳಿದಲ್ಲ ಪ್ರವಚನ, ನಾನು ಯೋಚನೆ ಮಾಡ್ಬೋದು, ಇಷ್ಟೆಲ್ಲ ಪ್ರವಚನ ಹೇಳಿದೆ ಅಲ್ವಾ, ನಂಗೆ ಇನ್ನು ಬರ್ತದೆ ಅಂತ. ಆ ಥರ ಏನಿಲ್ಲ, ಅವನು ಕೊಟ್ಟರೆ ನಮ್ಗೆ ಸಿಗ್ತದೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಈ ಪ್ರವಚನ ಕೇಳೋ ಮೂಲಕ ನಾವು ಏನು ಅಂದ್ಕೊಳ್ಬೇಕು ಹೇಳಿದರೆ, ಅಂತಹ ಚಿಂತನೆಯನ್ನು ಪ್ರತಿ ಕಾರ್ಯದಲ್ಲಿಯೂ ಅಂತಹ ಚಿಂತನೆಯನ್ನು ಕೂಡ ಆ ದೇವರು ನಮಗೆ ಕೊಡಲಿ ಅಂತ ನಾವು ಯೋಚನೆ ಮಾಡೋಣ. ಆ ಯೋಚನೆಯಿಂದ ನಮ್ಮ ಮನಸ್ಸು ಹೇಗೆ ವಿಮಲಾಮತಿ ಹೇಳ್ತಾರೆ, ಹೇಗೆ ಮತಿಶುದ್ಧನಾದ್ನೋ, ಬುದ್ಧಿಯಲ್ಲಿ ಶುದ್ಧತೆ ಬಂತೋ ಆ ಅರ್ಜುನನಿಗೆ, ಅದೇ ರೀತಿಯಾಗಿ ಶುದ್ಧತೆ ನಮಗೂ ಆ ದೇವರು ಕೊಡ್ತಾನೆ ಆಗ ಅಂತ ಹೇಳ್ತಾ, ಕೃಷ್ಣ ಮುಖ್ಯಪ್ರಾಣ ಸನ್ನಿಧಾನದಲ್ಲಿ ಒಂದು 4 ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ಮುಖ್ಯವಾಗಿ ಪರ್ಯಾಯ ಶ್ರೀಪಾದರಿಗೆ ಧನ್ಯವಾದಗಳನ್ನು ಹೇಳ್ತಾ, ಆಯೋಜಕರಾದ ಗೋಪಾಲಕೃಷ್ಣ ಉಪಾಧ್ಯಾಯ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಮುಖ್ಯವಾಗಿ ಇಷ್ಟು 2 ದಿನ ಪ್ರವಚನ ಮಾಡಿದ್ರಲ್ಲಿ ಏನಾದರೂ ಗುಣ ಇದ್ದರೆ ಅದೆಲ್ಲ ನನ್ನ ಪಾಠ ಮಾಡಿದ ಗುರುಗಳಿಗೆ ಅಂತ ಹೇಳ್ತೇನೆ. ಯಾವುದೋ ದೋಷ ಇದ್ದರೆ ಅದು ನನ್ನದು. ಅದು ಹೇಗೆ ಹೇಳ್ತೀಯಾ ಕೇಳಿದರೆ, ಗುರುಗಳು ಯಾವಾಗಲೂ ಪಾಠ ಮಾಡುವಾಗ ತಪ್ಪನ್ನು ಹೇಳಿಕೊಡುವುದಿಲ್ಲ. ತಪ್ಪು ಏನಾದರೂ ನಾವು ಇಲ್ಲಿ ಹೇಳಿದರೆ ಅದು ನಮ್ಮ ತಪ್ಪಿಂದ ಆಗಿರ್ತದೆ, ನಮ್ಮ ಬುದ್ಧಿಯ ಅಕ್ಷಮತೆಯಿಂದ. ಹಾಗಾಗಿ ಏನಾದರೂ ದೋಷ ಇದ್ದರೆ ಅದು ನನ್ನದು. ಗುರುಗಳು ಎಲ್ಲ ನನಗೆ ಅನುಗ್ರಹ ಮಾಡಿದ್ರಿಂದ ನನಗೆ ಇಂತಹ ಪ್ರವಚನ ಮಾಡುವ ಅಂತಹ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ, ಕಾಯೇನ ವಾಚ ಮನಸಾ ಇಂದ್ರಿಯರ್ವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದಿನಾನ್ಯಥಾ ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರಿಯದೇವಾಲಂ ವಿಷ್ಣುರ್ಮೇ ಪರಮಸ್ವೃತ್. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಷಾರ್ಪಣಮಸ್ತು.